ಪ್ರಪಂಚದಲ್ಲಿರೋ 18% ಪಾಪ್ಯುಲೇಷನ್ ನಮ್ಮ ಇಂಡಿಯಾದಲ್ಲೇ ಇದೆ. ಆದರೆ 4% ಫ್ರೆಶ್ ವಾಟರ್ ಮಾತ್ರನೇ ಉಳಿದಿರೋದು. ಈ ಫ್ರೆಶ್ ವಾಟರ್ ಪ್ರತಿ 10 ವರ್ಷಕ್ಕೆ 7% ಕಮ್ಮಿ ಆಗ್ತಾ ಇದೆ. ಆದರೆ ಇದೇ ಟೈಮಲ್ಲಿ ವಾಟರ್ ಯೂಸೇಜ್ ಆದರೆ 25% ಇನ್ಕ್ರೀಸ್ ಆಗ್ತಾ ಇದೆ. ಫ್ರೆಂಡ್ಸ್, ಈ ವಾಟರ್ ಥೀಮ್ ರಿಲೇಟೆಡ್ ಆಗಿ ಇದು 2ನೇ ವಿಡಿಯೋ. ಫಸ್ಟ್ ವಿಡಿಯೋನ ಯಾರಾದರೂ ನೋಡಿಲ್ಲ ಅಂತಂದರೆ ಒಂದ್ಸಲ ನೋಡಿ. ಆ ವಿಡಿಯೋದಲ್ಲಿ ನಮ್ಮ ಇಂಡಿಯಾ ಆದರೆ ಈ ವಾಟರ್ ಸ್ಕೇರ್ಸಿಟಿಯಿಂದ ಎಷ್ಟೆಲ್ಲ ಎಫೆಕ್ಟ್ ಆಗ್ತಾ ಇದೆ ಅಂತ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದ್ರ ಜೊತೆಗೆ ಗೌರ್ಮೆಂಟ್ ಇದಕ್ಕೆಲ್ಲ ಏನು ಸ್ಟೆಪ್ಸ್ನ ತಗೊತಾ ಇದೆ, ಯಾವ್ಯಾವ ಕಂಪನೀಸ್ ಈ ವಾಟರ್ ಥೀಮಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಪ್ರತಿಯೊಂದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದಕ್ಕೋಸ್ಕರ ಆ ವಿಡಿಯೋನ ಯಾರಾದರೂ ನೋಡಿಲ್ಲ ಅಂತಂದರೆ ಒಂದ್ಸಲ ಆ ವಿಡಿಯೋನ ನೋಡಿದ್ಮೇಲೆ ಈ ವಿಡಿಯೋನ ನೋಡಿ, ಅವಾಗ ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಫ್ರೆಂಡ್ಸ್, ಈ ಸೂಪರ್ ಎಲ್ನಿನೋ ಇಂದ ನಮ್ಮ ಇಂಡಿಯಾ ಮೇಲಾದರೆ ಈ ವರ್ಷ ತುಂಬಾನೇ ಇಂಪ್ಯಾಕ್ಟ್ ಇರುತ್ತೆ. ಲಾಸ್ಟ್ ಮಂತ್ ಅಂದರೆ ಜೂನ್ ತಿಂಗಳಲ್ಲಿ 42% ಮಳೆ ಕಮ್ಮಿ ಆಗಿದೆ. ಈ ಸೆಂಟ್ರಲ್ ಇಂಡಿಯಾದಲ್ಲಿ 57% ಮಳೆ ಕಮ್ಮಿ ಆಗಿದೆ. ನಾರ್ತ್ ಈಸ್ಟ್ ರೀಜನಲ್ಲಿ 43%, ಸೌತ್ ರೀಜನಲ್ಲಿ 30%, ನಾರ್ತ್ ವೆಸ್ಟ್ ರೀಜನಲ್ಲಿ 24% ಮಳೆ ಕಮ್ಮಿ ಆಗಿದೆ. ಈ ಥರ ಇಂಡಿಯಾದಲ್ಲಿ ಮಾನ್ಸೂನ್ಸ್ ಕಮ್ಮಿ ಆಗ್ತಾ ಇರೋ ಕಾರಣದಿಂದ ಖಾರಿಫ್ ಕ್ರಾಪ್ಸ್ ಮೇಲೆ ತುಂಬಾನೇ ಇಂಪ್ಯಾಕ್ಟ್ ಇರುತ್ತೆ. ಈ ಥರ ಅಗ್ರಿಕಲ್ಚರ್ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂದರೆ ರೂರಲ್ ಎಕಾನಮಿ ಮೇಲೆ ತುಂಬಾನೇ ಇಂಪ್ಯಾಕ್ಟ್ ಇರುತ್ತೆ. ಅದರಿಂದ ಇನ್ಫ್ಲೇಷನ್ ತುಂಬಾನೇ ಜಾಸ್ತಿ ಆಗುತ್ತೆ. ಜೊತೆಗೆ ರೂರಲ್ ಸ್ಪೆಂಡಿಂಗ್ ಕಮ್ಮಿ ಆಗುತ್ತೆ. ರೂರಲ್ ಸ್ಪೆಂಡಿಂಗ್ ಕಮ್ಮಿ ಆಗ್ತಾ ಇದೆ ಅಂದರೆ ಇದು ತುಂಬ ಸೆಕ್ಟರ್ಸ್ ಮೇಲೆ ಜಾಸ್ತಿನೇ ಇಂಪ್ಯಾಕ್ಟ್ ಇರುತ್ತೆ. ಅದ್ರ ಜೊತೆಗೆ ಈಗ US ಕಡೆಯಿಂದ ಕೂಡ ಇನ್ನೊಂದು ಸ್ಟೇಟ್ಮೆಂಟ್ ಬರ್ತಾ ಇದೆ. ಲಾಸ್ಟ್ 75 ಇಯರ್ಸಲ್ಲಿ ಎಂದೂ ಈ ಥರ ಇಷ್ಟೊಂದು ಸ್ಟ್ರಾಂಗ್ ಎಲ್ಲಿನೋ ಎಫೆಕ್ಟ್ ಇರಲಿಲ್ಲ, ಆದರೆ ಈ ವರ್ಷ ತುಂಬಾನೇ ಎಫೆಕ್ಟ್ ಕಾಣ್ತಾ ಇದೆ ಅಂತ. ಜೊತೆಗೆ ಒಂದು ಕಡೆ ನೋಡಿದ್ರೆ ಮಳೆ ಕಮ್ಮಿ ಆಗ್ತಾ ಇದೆ, ಇನ್ನೊಂದು ಕಡೆ ಗ್ರೌಂಡ್ ವಾಟರ್ ಲೆವೆಲ್ ಕಮ್ಮಿ ಆಗ್ತಾ ಇದೆ. ಆದರೆ ವಾಟರ್ ಯೂಸೇಜ್ ಮಾತ್ರ ಇಯರ್ ಆನ್ ಇಯರ್ ಅಲ್ಲಿ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಕಮಿಂಗ್ ಟೈಮಲ್ಲಿ ಈ ವಾಟರ್ ರಿಲೇಟೆಡ್ ಆಗಿ ಡಿಮ್ಯಾಂಡ್ ಇನ್ನೂ ತುಂಬಾನೇ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಈ ಸೆಮಿ ಕಂಡಕ್ಟರ್ಸ್, ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್, ಡೇಟಾ ಸೆಂಟರ್, ಗ್ರೀನ್ ಹೈಡ್ರೋಜನ್, AI ರಿಲೇಟೆಡ್ ಆಗಿ ತುಂಬಾ ವಾಟರ್ ನಾವು ಖರ್ಚು ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಕಮಿಂಗ್ ಟೈಮಲ್ಲಿ ಈ ವಾಟರ್ಗೆ ಡಿಮ್ಯಾಂಡ್ ಅನ್ನೋದು ಇನ್ನೂ ತುಂಬಾನೇ ಜಾಸ್ತಿ ಆಗುತ್ತೆ. ಈ ವಿಡಿಯೋದಲ್ಲಿ ಈ ವಾಟರ್ ಸೆಗ್ಮೆಂಟ್ ಅಲ್ಲಿ ಯಾವ್ಯಾವ ಕಂಪನೀಸ್ ವರ್ಕ್ ಮಾಡ್ತಾ ಇದಾವೆ, ಏನ್ ಬಿಸ್ನೆಸ್ ನ ಮಾಡ್ತಾ ಇದಾವೆ, ವ್ಯಾಲ್ಯೂಷನ್ಸ್ ಯಾವ ತರ ಇದೆ ಅಂತ ಪ್ರತಿಯೊಂದನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅದಕ್ಕೋಸ್ಕರ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ತುಂಬಾ ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ಶೇರ್ ಮಾಡ್ತಿರೋ ಇನ್ಫಾರ್ಮೇಶನ್ ನಿಮಗೆ ಉಪಯೋಗ ಆಗ್ತಾ ಇದೆ ಅಂದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಒಪಿನಿಯನ್ನ ಪ್ರತಿಯೊಬ್ಬರು ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ. ಫಸ್ಟ್ ಈಗ ಕಂಪನಿ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋಣ. ವಾಟೆಕ್ವೋಬಾಗ್ ಇದೊಂದು ವಾಟರ್ ಇನ್ಫ್ರಾಸ್ಟ್ರಕ್ಚರ್ ಕಂಪನಿ. 100% ರೆವಿನ್ಯೂಸ್ ಎಲ್ಲ ವಾಟರ್ ಸೆಗ್ಮೆಂಟ್ ಇಂದನೇ ಬರುತ್ತೆ. ಇವರಾದ್ರೆ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್, ವೇಸ್ಟ್ ವಾಟರ್ ರೀಸೈಕ್ಲಿಂಗ್ ಪ್ಲಾಂಟ್, ಡಿಸಾಲಿನೇಷನ್ ಪ್ಲಾಂಟ್, ಝೀರೋ ಲಿಕ್ವಿಡ್ ಡಿಸ್ಚಾರ್ಜ್, ಈ ತರ ಹಲವಾರು ಪ್ಲಾಂಟ್ಸ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೆ. ಜೊತೆಗೆ ಈ ಪ್ಲಾಂಟ್ಸ್ ಅಲ್ಲೆಲ್ಲ ಯಾವ ತರ ಅಂತ ಅಂದ್ರೆ ಡಿಸೈನಿಂಗ್ ಇಂದ ಹಿಡಿದು ಆಪರೇಷನ್ಸ್ ವರ್ಗು ಪ್ರತಿಯೊಂದನ್ನು ಇವರೇ ನೋಡ್ಕೊಂತಾರೆ. ಜೊತೆಗೆ ಈ ರೀಸೆಂಟ್ ಟೈಮಲ್ಲಿ ನೋಡ್ಕೊಂಡ್ರೆ ಈ ಸೀವೇಜ್ ವಾಟರ್ ಇರುತ್ತಲ್ವಾ, ಅದನ್ನ ಬಯೋ CNG ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಈ ವಾಟರ್ ಸೆಗ್ಮೆಂಟ್ ಅಲ್ಲಿ 100+ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. 30+ ಕಂಟ್ರೀಸ್ ಅಲ್ಲಿ ಆಪರೇಷನ್ಸ್ ನ ನಡೆಸ್ತಾ ಇದ್ದಾರೆ. ಮತ್ತೆ ತುಂಬಾನೇ ಮುನ್ಸಿಪಾಲಿಟೀಸ್ಗೆ, ತುಂಬಾ ಇಂಡಸ್ಟ್ರೀಸ್ಗೆಲ್ಲ ಸರ್ವಿಸಸ್ ನ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಪ್ರೆಸೆಂಟ್ ಈಗ ಈ ಕಂಪನಿ ಹತ್ರ 17,200 crores ಆರ್ಡರ್ ಬುಕ್ ಇದೆ. ಈ ಟೋಟಲ್ ಆರ್ಡರ್ ಬುಕ್ ಅಲ್ಲಿ 82% ಆರ್ಡರ್ ಬುಕ್ ಎಲ್ಲ EPC ವರ್ಕ್ ರಿಲೇಟೆಡ್ ಆಗಿ, ಇನ್ನು ಮಿಕ್ಕಿರೋ 18% ಆರ್ಡರ್ ಬುಕ್ ಏನಿದೆ ಅದು ಆಪರೇಷನ್ಸ್ ಅಂಡ್ ಮೇಂಟೆನೆನ್ಸ್ ರಿಲೇಟೆಡ್ ಆಗಿ ಬಂದಿರೋ ಆರ್ಡರ್ಸ್. ಅದು ಈ ಆಪರೇಷನ್ ಅಂಡ್ ಮೇಂಟೆನೆನ್ಸ್ ರಿಲೇಟೆಡ್ ಆಗಿ ಏನು ಆರ್ಡರ್ಸ್ ಬರ್ತಾ ಇದೆ ಇದು ಕೂಡ ಈ ವಾಟರ್ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡೋ ಕಂಪನೀಸ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಫ್ರೆಂಡ್ಸ್, ಈಗ ಈ ಆರ್ಡರ್ ಬುಕ್ ಏನಿದೆ ಇದನ್ನ ನೆನ್ಪಿಟ್ಕೊಳ್ಳಿ. ಕಮಿಂಗ್ ಟೈಮಲ್ಲಿ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಮಾತಾಡ್ಕೊಬೇಕಾಗಿರುತ್ತೆ. ಅದಾದ್ಮೇಲೆ 2ನೇ ಕಂಪನಿ ಬಂದು ಅಯಾನ್ ಎಕ್ಸ್ಚೇಂಜ್. ಇವರಾದ್ರೆ 3 ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ. ಫಸ್ಟ್ ಈಗ ಇಂಜಿನಿಯರಿಂಗ್ ಸೆಗ್ಮೆಂಟ್. ಈಗ ಈ ವಾಟೆಕ್ವೋಬಾಗ್ ಅವರು ಏನೇನು ಟ್ರೀಟ್ಮೆಂಟ್ ಪ್ಲಾಂಟ್ಸ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೋ ಈ ಅಯಾನ್ ಎಕ್ಸ್ಚೇಂಜ್ ಅವರು ಕೂಡ ಅದೇ ಪ್ಲಾಂಟ್ಸ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೆ. ಈ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಆಗಲಿ, ವೇಸ್ಟ್ ವಾಟರ್ ರೀಸೈಕ್ಲಿಂಗ್ ಪ್ಲಾಂಟ್, ಡಿಸಾಲಿನೇಷನ್ ಪ್ಲಾಂಟ್ಸ್, ಇದೇ ಪ್ಲಾಂಟ್ಸ್ ರಿಲೇಟೆಡ್ ಆಗಿ ಇವರು ಕೂಡ ವರ್ಕ್ ಮಾಡ್ತಾರೆ. 2ನೇ ಸೆಗ್ಮೆಂಟ್ ಬಂದು ಈ ಕೆಮಿಕಲ್ಸ್ ಮತ್ತೆ ರೈಸಿನ್ಸ್. ಅಂದ್ರೆ ಈ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಅಲ್ಲಿ ಸ್ವಲ್ಪ ಯೂಸ್ ಮಾಡೋ ಪ್ರಾಡಕ್ಟ್ಸ್ ನ ಸೆಲ್ ಮಾಡ್ತಾ ಇರ್ತಾರೆ. ಈ ಪ್ರಾಡಕ್ಟ್ಸ್ ಯಾವ ತರ ಅಂತಂದ್ರೆ ಆ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಅಲ್ಲಿ ಒಂದ್ಸಲ ಯೂಸ್ ಮಾಡಿ ಬಿಟ್ರೆ ಸಾಕಾಗಲ್ಲ. ಆ ಪ್ರಾಡಕ್ಟ್ಸ್ ಎಲ್ಲ ಟೈಮ್ ಟು ಟೈಮ್ ರೀಪ್ಲೇಸ್ ಮಾಡ್ತಾ ಇರಬೇಕಾಗಿರುತ್ತೆ. ಅಂತ ಪ್ರಾಡಕ್ಟ್ಸ್ ನ ಇವರು ಸೆಲ್ ಮಾಡ್ತಾರೆ. ಅದರಿಂದ ಕಾನ್ಸ್ಟೆಂಟ್ ಆಗಿ ಈ ಸೆಗ್ಮೆಂಟ್ ಅಲ್ಲೂ ಕೂಡ ಸ್ವಲ್ಪ ರೆವಿನ್ಯೂಸ್ ನ ಜನರೇಟ್ ಮಾಡ್ತಾ ಇರ್ತಾರೆ. ಮತ್ತೆ 3ನೇ ಸೆಗ್ಮೆಂಟ್ ಬಂದು ಕನ್ಸ್ಯೂಮರ್ ಪ್ರಾಡಕ್ಟ್ಸ್. ಈ ಸೆಗ್ಮೆಂಟ್ ಅಂಡರ್ ಅಲ್ಲೂ ಕೂಡ ತುಂಬಾ ಪ್ರಾಡಕ್ಟ್ಸ್ ನ ಇವರು ಸೆಲ್ ಮಾಡ್ತಾರೆ. ವಾಟರ್ ಪ್ಯೂರಿಫೈಯರ್ಸ್, ಕಮರ್ಷಿಯಲ್ ವಾಟರ್ RO ಸಿಸ್ಟಮ್ಸ್, ವಾಟರ್ ಡಿಸ್ಪೆನ್ಸರ್ಸ್,
ಫೈನಲ್ ಆಗಿ ಇನ್ಸ್ಟಿಟ್ಯೂಷನಲ್ ವಾಟರ್ ಟ್ರೀಟ್ಮೆಂಟ್ ಎಕ್ವಿಪ್ಮೆಂಟ್ಸ್ ನ ಸೆಲ್ ಮಾಡ್ತಾ ಇರ್ತಾರೆ. ಫ್ರೆಂಡ್ಸ್, ಈಗ ಈ ಅಯಾನ್ ಎಕ್ಸ್ಚೇಂಜರ್ ಆದ್ರೆ ಈ 3 ಸೆಗ್ಮೆಂಟ್ ಅಲ್ಲೂ ವರ್ಕ್ ಮಾಡ್ತಾರೆ. ಈ 3 ಸೆಗ್ಮೆಂಟ್ ಅಲ್ಲೂ ಕೂಡ ಡಿಫ್ರೆಂಟ್ ಆಗಿ ರೆವಿನ್ಯೂಸ್ ನ ಜನರೇಟ್ ಮಾಡ್ತಾ ಇದ್ದಾರೆ. ಈ ಇಂಜಿನಿಯರಿಂಗ್ ಸೆಗ್ಮೆಂಟ್ ಇಂದ 57% ರೆವಿನ್ಯೂಸ್ ನ ಜನರೇಟ್ ಮಾಡ್ತಾರೆ. ಈ ಕೆಮಿಕಲ್ ಬಿಸ್ನೆಸ್ ಇಂದ 29% ರೆವಿನ್ಯೂಸ್ ನ ಜನರೇಟ್ ಮಾಡ್ತಾರೆ. ಈ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಇಂದ 13% ರೆವಿನ್ಯೂಸ್ ಜನರೇಟ್ ಮಾಡ್ತಾರೆ. ಈಗ ಜೊತೆಗೆ ಈ ವಾಟೆಕ್ ಒಬಾಕ್ ತರನೇ ಈ ಕಂಪನಿಗೂ ಕೂಡ ಗ್ಲೋಬಲ್ ಪ್ರೆಸೆನ್ಸ್ ತುಂಬಾನೇ ಚೆನ್ನಾಗಿದೆ. ಮತ್ತೆ ಪ್ರೆಸೆಂಟ್ ಆರ್ಡರ್ ಬುಕ್ ಆದ್ರೆ 2800 crores ಇದೆ. ಜೊತೆಗೆ ಇವ್ರಿಗೆ ಸ್ಟ್ರಾಂಗ್ ಕ್ಲೈಂಟ್ ಬೇಸ್ ಕೂಡ ಇದೆ. ನೆಕ್ಸ್ಟ್ ಎನ್ವಿರೋ ಇನ್ಫ್ರಾ ಇಂಜಿನಿಯರಿಂಗ್, ಇವರಾದ್ರೆ 2 ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ. ಒಂದು ವಾಟರ್ ಸೆಗ್ಮೆಂಟ್, ಇನ್ನೊಂದು ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ. ಈ ವಾಟರ್ ಸೆಗ್ಮೆಂಟ್ ಅಲ್ಲಿ ನೋಡಿದ್ರೆ ಸೇಮ್ ಈ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್, ವೇಸ್ಟ್ ವಾಟರ್ ಟ್ರೀಟ್ಮೆಂಟ್, ವಾಟರ್ ಸಪ್ಲೈ ಪ್ರಾಜೆಕ್ಟ್, ಈ ತರ ಪ್ರಾಜೆಕ್ಟ್ಸ್ ರಿಲೇಟೆಡ್ ಆಗಿ ತುಂಬಾನೇ ವರ್ಕ್ ಮಾಡ್ತಾರೆ. ಪ್ರೆಸೆಂಟ್ ಈಗ ಈ ಕಂಪನಿ ಹತ್ರ ಟೋಟಲ್ ಆಗಿ 6800 crores ಆರ್ಡರ್ ಬುಕ್ ಇದೆ. ಅದರಲ್ಲಿ ಈ ವಾಟರ್ ಸೆಗ್ಮೆಂಟ್ ರಿಲೇಟೆಡ್ ಆಗಿ ನೋಡಿದ್ರೆ 2733 crores ಆರ್ಡರ್ ಬುಕ್ ನ ಇವರು ಮೇಂಟೈನ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಈ ಆಪರೇಷನ್ಸ್ ಅಂಡ್ ಮೇಂಟೆನೆನ್ಸ್ ರಿಲೇಟೆಡ್ ಆಗಿ 951 crores ಆರ್ಡರ್ ಬುಕ್ ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಇನ್ನು ಮಿಕ್ರೋ ಆರ್ಡರ್ ಬುಕ್ ಏನಿದೆ ಅದೆಲ್ಲ ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟ್ ದೇನೆ. ನೆಕ್ಸ್ಟ್ 4ನೇ ಕಂಪನಿ ಬಂದು EMS ಲಿಮಿಟೆಡ್. ಇವರು ಅಷ್ಟೇ ಈ ವಾಟರ್ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಆಗಿ ಕಂಪ್ಲೀಟ್ EPC ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಈ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್, ವೇಸ್ಟ್ ವಾಟರ್ ಟ್ರೀಟ್ಮೆಂಟ್, ವಾಟರ್ ರೀಸೈಕ್ಲಿಂಗ್, ಈ ತರ ಹಲವಾರು ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ತಾರೆ. ಈಗ ಮುಂಚೆ ಏನ್ ಮಾತಾಡ್ಕೊಂಡ್ವಿ ಆ ಕಂಪನೀಸ್ ಕೂಡ ಇದೇ ಬಿಸ್ನೆಸ್ ನ ಮಾಡ್ತಾರೆ. ಆದ್ರೆ ಒಂದು ಮೇಜರ್ ಡಿಫ್ರೆನ್ಸ್ ಏನಿದೆ ಅಂತಂದ್ರೆ ಇವರು ಎಲೆಕ್ಟ್ರಿಕಲ್ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಆಗಿ ಕೂಡ ವರ್ಕ್ ಮಾಡ್ತಾರೆ. ಪ್ರೆಸೆಂಟ್ ಈಗ ಈ ಕಂಪನಿ ಹತ್ರ 2236 crores ಆರ್ಡರ್ ಬುಕ್ ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಅದರಲ್ಲಿ 75% ಆರ್ಡರ್ ಬುಕ್ ಏನಿದೆ ಅದೆಲ್ಲ ಈ ವಾಟರ್ ಪ್ರಾಜೆಕ್ಟ್ ರಿಲೇಟೆಡ್ ಆಗಿರೋ ಆರ್ಡರ್ ಬುಕ್ ಏನೆ. ಅಂದ್ರೆ ಸುಮಾರು 1677 ಕೋಟಿ ಆರ್ಡರ್ ಬುಕ್ ಇದೆ. ಅದರಲ್ಲಿ 23% ಆರ್ಡರ್ ಬುಕ್ ಏನಿದೆ ಆಪರೇಷನ್ ಅಂಡ್ ಮೇಂಟೆನೆನ್ಸ್ ರಿಲೇಟೆಡ್ ಆಗಿ ಬಂದಿರೋ ಆರ್ಡರ್ಸ್ ಅದು. 5ನೇ ಕಂಪನಿ ಬಂದು ಡೆಂಟಾ ವಾಟರ್ ಅಂಡ್ ಇನ್ಫ್ರಾ ಸೊಲ್ಯೂಷನ್ಸ್. ಇವರಾದ್ರೆ ಈ ಗ್ರೌಂಡ್ ವಾಟರ್ ರೀಚಾರ್ಜ್ ಪ್ರಾಜೆಕ್ಟ್ ರಿಲೇಟೆಡ್ ಆಗಿ ತುಂಬಾನೇ ವರ್ಕ್ ಮಾಡ್ತಾರೆ. ಮತ್ತೆ ವಾಟರ್ ಸಪ್ಲೈ ಪ್ರಾಜೆಕ್ಟ್, ಲೈವ್ ಇರಿಗೇಷನ್, ಈ ತರ ಹಲವಾರು ಪ್ರಾಜೆಕ್ಟ್ಸ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೆ. ಇದ್ರ ಜೊತೆಗೆ ರೋಡ್, ರೈಲ್ವೆ ರಿಲೇಟೆಡ್ ಆಗು ಕೂಡ EPC ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾರೆ. ಪ್ರೆಸೆಂಟ್ ಈಗ ಈ ಕಂಪನಿ ಹತ್ರ ಟೋಟಲ್ ಆಗಿ 728 crores ಆರ್ಡರ್ ಬುಕ್ ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಅದರಲ್ಲಿ 706 crores ಆರ್ಡರ್ ಬುಕ್ ಏನಿದೆ ಅದೆಲ್ಲ ಈ ವಾಟರ್ ಪ್ರಾಜೆಕ್ಟ್ಸ್ ರಿಲೇಟೆಡ್ ಆಗಿ ಬಂದಿರೋ ಆರ್ಡರ್ಸ್ ಏನೆ. ಅಂದ್ರೆ 97% ಆರ್ಡರ್ ಬುಕ್ ಎಲ್ಲ ವಾಟರ್ ಪ್ರಾಜೆಕ್ಟ್ಸ್ ರಿಲೇಟೆಡ್ ಆಗಿ ಬಂದಿರೋ ಆರ್ಡರ್ಸ್ ಏನೆ. ನೆಕ್ಸ್ಟ್ 6ನೇ ಕಂಪನಿ ಬಂದು L&T. ಇಂಡಿಯಾದಲ್ಲೇ ಅತಿ ದೊಡ್ಡ ಕನ್ಸ್ಟ್ರಕ್ಷನ್ ಕಂಪನಿ. ಇದೊಂದು ಕಾಂಗ್ಲಮರೇಟ್ ಅಂಡರ್ ಅಲ್ಲಿ ತುಂಬಾನೇ ಬಿಸ್ನೆಸಸ್ ಇರ್ತವೆ. ಅದರಲ್ಲೇನೆ ಈ ವಾಟರ್ ಬಿಸ್ನೆಸ್ ಕೂಡ ಇನ್ಕ್ಲೂಡ್ ಆಗಿದೆ. ಈ ಕಂಪನಿಗೆ ಒಂದು ಸಪರೇಟ್ ಹೆಸರೇ ಇದೆ, L&T's ವಾಟರ್ ಅಂಡ್ ಇಫಿಲಿಯಂಟ್ ಲಿಮಿಟೆಡ್ ಅಂತ. ಇವರು ಅಷ್ಟೇ ಈ ಡ್ರಿಂಕಿಂಗ್ ವಾಟರ್ ಸಪ್ಲೈ ಪ್ರಾಜೆಕ್ಟ್ಸ್, ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ಸ್, ಸಿವೇಜ್ ಟ್ರೀಟ್ಮೆಂಟ್ಸ್, ಈ ತರ ಹಲವಾರು ಪ್ರಾಜೆಕ್ಟ್ಸ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೆ. ಗ್ಲೋಬಲಿ ತುಂಬಾನೇ ಸ್ಟ್ರಾಂಗ್ ಪ್ರೆಸೆನ್ಸ್ ಕೂಡ ಇದೆ, ಸ್ಟ್ರಾಂಗ್ ಆರ್ಡರ್ ಬುಕ್ ಕೂಡ ಇದೆ. ಆದ್ರೆ ಇದೊಂದು ಕಾಂಗ್ಲಮರೇಟ್ ಆಗಿರೋ ಕಾರಣದಿಂದ ಈ ವಾಟರ್ ಬಿಸ್ನೆಸ್ ರಿಲೇಟೆಡ್ ಆಗಿ ಎಷ್ಟು ಆರ್ಡರ್ ಬುಕ್ ಇದೆ ಅಂತ ಕ್ಲಿಯರ್ ಆಗಿ ಡಿಸ್ಕ್ಲೋಸ್ ಮಾಡಿಲ್ಲ. ನೆಕ್ಸ್ಟ್ 7ನೇ ಕಂಪನಿ ಬಂದು ಪ್ರಾಜ್ ಇಂಡಸ್ಟ್ರೀಸ್. ಈ ಕಂಪನಿ ಹೆಸರು ಕೇಳ್ತಿದಂಗೆನೆ ಇದೊಂದು ಎಥನಾಲ್ ಕಂಪನಿ ಅಂತ ಅನ್ಕೊಂತಾರೆ. ಆದ್ರೆ ಇವರು ಕೂಡ ಈ ವಾಟರ್ ಥೀಮ್ ಅಲ್ಲಿ ವರ್ಕ್ ಮಾಡ್ತಾರೆ. ಇವರಾದ್ರೆ ಇಂಡಸ್ಟ್ರಿಯಲ್ ವಾಟರ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೆ. ಜೊತೆಗೆ ಹೈ ಪ್ಯೂರಿಟಿ ವಾಟರ್ ರಿಲೇಟೆಡ್ ಆಗಿ ಕೂಡ ತುಂಬಾನೇ ವರ್ಕ್ ಮಾಡ್ತಾರೆ. ಪ್ರೆಸೆಂಟ್ ಈಗ ಈ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿಯಲ್ಲಿ ನೋಡಿದ್ರೆ ಈ ಹೈ ಪ್ಯೂರಿಟಿ ವಾಟರ್ನ ತುಂಬಾನೇ ಬಳಸ್ತಾರೆ. ಇದನ್ನ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಒಂದ್ಸಲ ಮೆನ್ಷನ್ ಮಾಡಿದ್ದೆ. ಪ್ರೆಸೆಂಟ್ ಈಗ ಇವ್ರು ಟೋಟಲ್ ಆರ್ಡರ್ ಬುಕ್ ಆದ್ರೆ 4600 crores ಇದೆ. ಅದರಲ್ಲಿ ಈ ವಾಟರ್ ರಿಲೇಟೆಡ್ ಆಗಿ 830 crores ಆರ್ಡರ್ ಬುಕ್ ನ ಹೋಲ್ಡ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಕಾನ್ಕಾರ್ಡ್ ಎನ್ವಿರೋ ಸಿಸ್ಟಮ್ಸ್. ಈ ಕಂಪನಿ ಕೂಡ ಈ ವಾಟರ್ ಸೆಗ್ಮೆಂಟ್ ಅಲ್ಲೇನೆ ವರ್ಕ್ ಮಾಡ್ತಾರೆ. ನಾರ್ಮಲ್ ಆಗಿ ಎಲ್ಲ ಕಂಪನೀಸ್ ಏನ್ ಬಿಸ್ನೆಸ್ ನ ಮಾಡ್ತಾರೋ ಈ ಕಂಪನಿ ಕೂಡ ಅದೇ ಬಿಸ್ನೆಸ್ ನ ಮಾಡುತ್ತೆ. ಮತ್ತೆ ಫ್ರೆಂಡ್ಸ್, ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ಕಂಪನಿ ಬಗ್ಗೆ ತಿಳಿಸ್ಬೇಕು ಅಂತ ಇದ್ದೀನಿ. ಅದೇ ವಿಷ್ಣು ಪ್ರಕಾಶ್ ಆರ್ ಪುಂಗುಳಿಯ. ಈ ಕಂಪನಿಯಲ್ಲಿ ನಮ್ಮ ರಿಟೇಲ್ ಇನ್ವೆಸ್ಟರ್ಸ್ ಎಲ್ಲ ತುಂಬಾನೇ ಜಾಸ್ತಿ ಇನ್ವೆಸ್ಟ್ ಮಾಡಿದ್ದಾರೆ. ಜೊತೆಗೆ ರಿಟೇಲ್ ಇನ್ವೆಸ್ಟರ್ಸ್ಗೆ ಇದು ಫೇವ್ರೇಟ್ ಕಂಪನಿ ಕೂಡ ಆಗಿದೆ. ಈ ಕಂಪನಿ ಈಗ ಆಲ್ ಟೈಮ್ ಐಸ್ ಇಂದ 91% ಕ್ರಾಶ್ ಆಗಿದೆ. ಆದ್ರೆ ಈ ಟೈಮಲ್ಲಿ ನಮ್ಮ ರಿಟೇಲ್ ಇನ್ವೆಸ್ಟರ್ಸ್ ಮಾತ್ರ ಈ ಕಂಪನಿಯಲ್ಲಿ ಕಂಟಿನ್ಯೂಸ್ ಆಗಿ ಇನ್ವೆಸ್ಟ್ ಮಾಡ್ತಾನೆ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಕಂಪನಿ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಷ್ಣು ಪ್ರಕಾಶ್ ಆರ್ ಪುಂಗುಳಿಯ ಈ ಕಂಪನಿ ಆದ್ರೆ ಪ್ರೆಸೆಂಟ್ ಈಗ 26 rupees ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಆದ್ರೆ ಒನ್ ಟೈಮ್ ಅಲ್ಲಿ ನಿಯರ್ಲಿ 315 rupees ಪರ್ ಶೇರ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ದ ಕಂಪನಿ 91% ಕ್ರಾಶ್ ಆಗಿದೆ. ಈಗ ಈ ಕಂಪನಿ ಕೂಡ ಈ ವಾಟರ್ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ. ಈ ವಾಟರ್ ಸೆಗ್ಮೆಂಟ್ ಇಂದಾನೆ 75% ಇಂದ 80% ರೆವಿನ್ಯೂಸ್ ಎಲ್ಲಾನು ಬರೋದು. ಇನ್ನು ಮಿಕ್ಕಿರೋದೆಲ್ಲ ರೈಲ್ವೇಸ್ ಮತ್ತೆ ಸ್ವಲ್ಪ ರೋಡ್ ಕನ್ಸ್ಟ್ರಕ್ಷನ್ಸ್ ಇಂದ ಬರುತ್ತೆ. ಫಸ್ಟ್ ಈಗ ಏನಕ್ಕೆ ಈ ಕಂಪನಿ ಅಷ್ಟು ಪಾಸಿಟಿವ್ ಆಗಿ ರ್ಯಾಲಿ ಆದ್ಮೇಲೆ 90% ಕ್ರಾಶ್ ಆಗಿರೋದು ಅಂತ ತಿಳ್ಕೊಳ್ಳೋಣ.
ಈ ಕಂಪನಿ ಬಂದು 2023 ಆಗಸ್ಟ್ ಆ ಟೈಮಲ್ಲಿ ನಮ್ಮ ಮಾರ್ಕೆಟ್ಗೆ ಲಿಸ್ಟ್ ಆಗಿದೆ. ಆ ಟೈಮಲ್ಲಿ IPO ಬಂದಾಗ 99 ರುಪೀಸ್ ಪರ್ ಶೇರ್ ಅಲ್ಲಿ ಬಂದಿದ್ದು. ಆದ್ರೆ ಆ 2023 ಆ ಟೈಮಲ್ಲಿ ನಮ್ಮ ಮಾರ್ಕೆಟ್ಸ್ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇತ್ತು. ಯಾವ ತರ ಅಂದ್ರೆ ಒಂದೊಂದು ತಿಂಗಳಿಗೂ ನಿಫ್ಟಿ 50 1000 ಪಾಯಿಂಟ್ಸ್ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇತ್ತು. ಅಷ್ಟು ಪಾಸಿಟಿವ್ ಆಗಿ ಗ್ರೋ ಆಗೋ ಟೈಮಲ್ಲಿ ಈ ಕಂಪನಿ ನಮ್ಮ ಮಾರ್ಕೆಟ್ಗೆ ಬಂತು. ಅದನ್ನು ಈ ವಾಟರ್ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡೋ ಕಂಪನಿ ಜಸ್ಟ್ 99 ರುಪೀಸ್ ಅಲ್ಲಿ ಬರ್ತಾ ಇದೆ ಅಂತ ಇನ್ವೆಸ್ಟರ್ಸ್ ಎಲ್ಲ ತುಂಬಾನೇ ಇನ್ವೆಸ್ಟ್ ಮಾಡೋದು ಶುರು ಮಾಡಿದ್ರು. ಅದರಿಂದ ಈ ಕಂಪನಿ 6 ಮಂತ್ಸ್ ಅಲ್ಲೇನೆ 3 ಟೈಮ್ಸ್ ಗ್ರೋ ಆಗಿದೆ. 99 ರುಪೀಸ್ ಇಂದ 315 ರುಪೀಸ್ ವರ್ಗು ರ್ಯಾಲಿ ಆಯ್ತು ಈ IPO ಯುಫೋರಿಯಿಂದ. ಆದ್ರೆ ಅಷ್ಟು ರ್ಯಾಲಿ ಆದ್ಮೇಲೆ ಆ ರ್ಯಾಲಿನ ಜಸ್ಟಿಫೈ ಮಾಡಬೇಕು ಅಂದ್ರೆ ಏನ್ ಬೇಕಾಗೋದು ಗೊತ್ತಾ? ಒಂದು ಸ್ಟ್ರಾಂಗ್ ರಿಸಲ್ಟ್ಸ್ ಬೇಕಾಗುತ್ತೆ. ಆದ್ರೆ ಆ ಕಂಪನಿ ಆ ಟೈಮಲ್ಲಿ ಸ್ಟ್ರಾಂಗ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಲಿಲ್ಲ. ಜೊತೆಗೆ 2024 ಅಕ್ಟೋಬರ್ ಆ ಟೈಮ್ ಆದ್ಮೇಲೆ ಕಂಪ್ಲೀಟ್ ಆಗಿ ಮಾರ್ಕೆಟ್ ಕೂಡ ಫಾಲ್ ಆಗ್ತಾ ಬಂತು. ಆ ಟೈಮಲ್ಲಿ ಈ ಕಂಪನಿ ಕೂಡ ಕಾನ್ಸ್ಟೆಂಟ್ ಆಗಿ ಫಾಲ್ ಆಗ್ತಾ ಬಂತು. ಇನ್ವೆಸ್ಟರ್ಸ್ ಎಲ್ಲ ತುಂಬಾನೇ ಪ್ರಾಫಿಟ್ ಬುಕಿಂಗ್ ಮಾಡ್ಕೊಂಡ್ರು. ಅದರಿಂದ ಈ ಕಂಪನಿ ಏನೋ ಸ್ವಲ್ಪ ಫಾಲ್ ಆಗ್ತಾ ಬಂತು. ಅದ್ರ ಜೊತೆಗೆ ಇವ್ರ ರಿಸಲ್ಟ್ಸ್ ಆದ್ರೆ ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾ ಬಂದ್ರು. ಅದರಿಂದ ಕಾನ್ಸ್ಟೆಂಟ್ ಆಗಿ ಈ ಕಂಪನಿ ಫಾಲ್ ಆಗ್ತಾನೆ ಬರ್ತಾ ಇದೆ. ಜೊತೆಗೆ ಲಾಸ್ಟ್ 2 ಕ್ವಾರ್ಟರ್ಸ್ ಅಲ್ಲಿ ನೋಡಿದ್ರೆ ಲಾಸಸ್ ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ತರ 91% ಈ ಕಂಪನಿ ಕ್ರಾಶ್ ಆಗಿರೋದು. ಫ್ರೆಂಡ್ಸ್, ಈಗ ಒಂದ್ಸಲ ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ನೋಡಿದ್ರೆ 2023 ಆ ಟೈಮ್ ಇಂದ ರೆವಿನ್ಯೂಸ್ ಅಲ್ಲಿ ಫ್ಲಕ್ಚುಯೇಷನ್ಸ್ ಇದೆ. ಜೊತೆಗೆ ರೆವಿನ್ಯೂಸ್ ಆದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ವೈಸ್ ಅಲ್ಲಿ ಡ್ರಾಪ್ ಆಗ್ತಾನೆ ಬರ್ತಾ ಇದೆ. ಅದ್ರ ಜೊತೆಗೆ ಮಾರ್ಜಿನ್ಸ್ ಕೂಡ ಡ್ರಾಪ್ ಆಗ್ತಾ ಇದೆ. ಈ ತರ ಮಾರ್ಜಿನ್ಸ್ ಡ್ರಾಪ್ ಆಗ್ತಾ ಇರೋ ಕಂಪನೀಸ್ ಅಲ್ಲಿ ಆದಷ್ಟು ಯಾರೂ ಇನ್ವೆಸ್ಟ್ ಮಾಡಕ್ ಹೋಗಲ್ಲ. ಅದ್ರ ಜೊತೆಗೆ ಪ್ರಮೋಟರ್ಸ್ ಆದ್ರೆ ಕಂಟಿನ್ಯೂಸ್ ಆಗಿ ಸ್ಟೇಕ್ ನ ಕಮ್ಮಿ ಮಾಡ್ಕೊಂತ ಬರ್ತಾ ಇದ್ದಾರೆ. ಜೊತೆಗೆ FIIs ಅಷ್ಟಾಗಿ ಇನ್ವೆಸ್ಟ್ ಮಾಡ್ತಾ ಇಲ್ಲ, DIs ಕೂಡ ಅಷ್ಟಾಗಿ ಇನ್ವೆಸ್ಟ್ ಮಾಡ್ತಾ ಇಲ್ಲ. ಜಸ್ಟ್ 4% ಮಾತ್ರನೇ ಹೋಲ್ಡ್ ಮಾಡ್ತಾ ಇದ್ದಾರೆ. ಆದ್ರೆ ರಿಟೇಲ್ ಇನ್ವೆಸ್ಟರ್ಸ್ ನೋಡಿ, ಈ ಕಂಪನಿ IPO ಬಂದಾಗ 23% ಹೋಲ್ಡ್ ಮಾಡ್ತಾ ಇದ್ರೆ ಪ್ರೆಸೆಂಟ್ ಈಗ 50% ಹೋಲ್ಡ್ ಮಾಡ್ತಾ ಇದ್ದಾರೆ. ಅದನ್ನು ಲಾಸ್ಟ್ 3 ಕ್ವಾರ್ಟರ್ಸ್ ಇಂದ ನೋಡಿದ್ರೆ ತುಂಬಾ ಸ್ಟೇಕ್ ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಫ್ರೆಂಡ್ಸ್, ಈಗ ಪ್ರತಿಯೊಬ್ರು ಒಂದನ್ನ ನೆನ್ಪಿಟ್ಕೊಳ್ಳಿ, ಏನಂದ್ರೆ ಒಂದು ಕಂಪನಿ ಮಾರ್ಕೆಟ್ಗೆ ಬರ್ತಾ ಇದೆ ಅಂದ್ರೆ ಯುಫೋರಿಯಿಂದ ಬೆಳ್ದೋಗುತ್ತೆ. ಆದ್ರೆ ಆ ಬೆಳೆದ ಮೇಲೆ ಆ ಸಸ್ಟೈನ್ ಆಗಬೇಕು ಅಂತಂದ್ರೆ ಇವರು ಸ್ಟ್ರಾಂಗ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಬೇಕಾಗಿರುತ್ತೆ. ಜೊತೆಗೆ ಸ್ಟ್ರಾಂಗ್ ಆರ್ಡರ್ಸ್ ನ ವಿನ್ ಆಗಬೇಕಾಗಿರುತ್ತೆ. ಆದ್ರೆ ಇವರು ಸ್ಟ್ರಾಂಗ್ ಆರ್ಡರ್ಸ್ನಾಗ್ಲಿ ಸ್ಟ್ರಾಂಗ್ ರಿಸಲ್ಟ್ಸ್ನಾಗ್ಲಿ ಪೋಸ್ಟ್ ಮಾಡಲಿಲ್ಲ ಅಂದ್ರೆ ಯಾವುದೇ ಕಂಪನಿ ಮತ್ತೆ ಕೆಳಗೆ ಬಂದೇ ಬರುತ್ತೆ. ಅದ್ರ ಜೊತೆಗೆ ಈ ಕಂಪನಿ IPO ಬಂದಾಗ ಆರ್ಡರ್ಸ್ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿ ಬಂದ್ವು. ಅದನ್ನು ಗೌರ್ಮೆಂಟ್ ಆರ್ಡರ್ಸ್ ತುಂಬಾ ಜಾಸ್ತಿ ಬಂದಿದ್ದು. ಈಗ ಆರ್ಡರ್ಸ್ನೆಲ್ಲ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ ಎಲ್ಲೋ ಒಂದು ಸ್ವಲ್ಪ ಲೋನ್ನ ತಗೊಬೇಕಾಗುತ್ತೆ. ಲೋನ್ನ ತಗೊಂಡು ಆರ್ಡರ್ಸ್ನೇನೋ ಎಕ್ಸಿಕ್ಯೂಟ್ ಮಾಡ್ತಾ ಹೋದ್ರು. ಆದ್ರೆ ಗೌರ್ಮೆಂಟ್ ಇಂದ ಪೇಮೆಂಟ್ಸ್ ಆದ್ರೆ ತುಂಬಾನೇ ಡಿಲೇ ಆಗ್ತಾ ಬಂತು. ಆ ತರ ಡಿಲೇ ಆಗ್ತಾ ಬಂದಿರೋ ಕಾರಣದಿಂದ ಇವರು ಲೋನ್ ತಗೊಂಡಿರೋದಕ್ಕೆ ಇಂಟ್ರೆಸ್ಟ್ ನ ಕೂಡ ತುಂಬಾ ಜಾಸ್ತಿ ಪೇ ಮಾಡ್ಬೇಕಾಗ್ತಾ ಬಂತು. ಅದರಿಂದ ಇವ್ರ ಮಾರ್ಜಿನ್ಸ್ ಆದ್ರೆ ತುಂಬಾನೇ ಫಾಲ್ ಆಗಿದೆ. ಜೊತೆಗೆ ಈ ತರ ಗೌರ್ಮೆಂಟ್ಸ್ ಇಂದ ಪೇಮೆಂಟ್ಸ್ ಎಲ್ಲ ಡಿಲೇ ಆಗ್ತಾ ಇರೋ ಕಾರಣದಿಂದ ಹೊಸ ಪ್ರಾಜೆಕ್ಟ್ಸ್ ನ ತಗೊಳೋದಕ್ಕೂ ತುಂಬಾನೇ ಯೋಚನೆ ಮಾಡ್ತಾ ಬಂದು ಈಗ ಲಾಸ್ಟ್ 2 ಕ್ವಾರ್ಟರ್ಸ್ ಅಲ್ಲಿ ಲಾಸಸ್ ನ ಪೋಸ್ಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಎಂದೇ ಆಗ್ಲಿ ಈ ತರ ಕಂಪನೀಸ್ ಎಲ್ಲ ಯಾವ ತರ ವರ್ಕ್ ಆಗ್ತವೆ ಅಂದ್ರೆ ಪ್ಯೂರ್ ಸೆಂಟಿಮೆಂಟ್ ಬೇಸ್ ಅಲ್ಲಿ ವರ್ಕ್ ಆಗ್ತವೆ ಮತ್ತೆ ಡೇಟಾ ಬೇಸ್ ಅಲ್ಲಿ ವರ್ಕ್ ಮಾಡ್ತವೆ. ಈಗ ಒಂದು ಸೆಂಟಿಮೆಂಟ್ ಪಾಸಿಟಿವ್ ಆಗಿ ಟರ್ನ್ ಆಗ್ತಾ ಇದೆ ಅಂದ್ರೆ ಸ್ಟಾಕ್ ಪ್ರೈಸ್ ಆಟೋಮೆಟಿಕ್ ಆಗಿ ಇನ್ಕ್ರೀಸ್ ಆಗುತ್ತೆ. ಅದ್ರ ಜೊತೆಗೆ ಡೇಟಾಸ್ ಕೂಡ ಸಪೋರ್ಟ್ ಮಾಡಿದ್ರೆ ಆ ಕಂಪನೀಸ್ ಇನ್ನ ಪಾಸಿಟಿವ್ ಆಗಿ ಗ್ರೋ ಆಗ್ತವೆ. ಈ ತರ ಸೆಂಟಿಮೆಂಟ್ ನೆಗೆಟಿವ್ ಆಗಿ ಟರ್ನ್ ಆಗಿ ಡೇಟಾಸ್ ಕೂಡ ನೆಗೆಟಿವ್ ಆಗಿ ಟರ್ನ್ ಆದ್ರೆ ಆ ಕಂಪನೀಸ್ ಈ ತರ ಡಿಸಾಸ್ಟರ್ಸ್ ಆಗ್ತವೆ. ಜೊತೆಗೆ ಎಂದೇ ಆಗ್ಲಿ ಯಾವ್ದಾದ್ರು ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ ಅಂದ್ರೆ ಪ್ರಾಪರ್ ಆಗಿ ಪ್ರತಿಯೊಂದು ಡೇಟಾ ಕೂಡ ಟ್ರ್ಯಾಕ್ ಮಾಡಿ. ಫ್ರೆಂಡ್ಸ್, ಈಗ ಒಂದು 5 years 10 years ಬ್ಯಾಕ್ ಯಾವ ತರ ಇತ್ತು ಅಂದ್ರೆ ಯಾವ್ದಾದ್ರು ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದೇ ಕಂಪನಿಯಲ್ಲಿ ಕಾನ್ಸ್ಟೆಂಟ್ ಆಗಿ ಇನ್ವೆಸ್ಟ್ ಮಾಡ್ತಾ ಹೋದ್ರು. ಯಾಕಂದ್ರೆ ಲಾಂಗ್ ಟರ್ಮ್ ಅಲ್ಲಿ ತುಂಬಾನೇ ಪಾಸಿಟಿವ್ ಗ್ರೋತ್ ಇರುತ್ತೆ ಅಂತ. ಪ್ರೆಸೆಂಟ್ ಈಗ ಸಿಚುಯೇಷನ್ಸ್ ಎಲ್ಲ ಆ ತರ ಇಲ್ಲ. ಯಾಕಂದ್ರೆ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇದಾರೆ ಅಂದ್ರೆ ಟೈಮ್ ಟು ಟೈಮ್ ಆ ಕಂಪನಿಯಲ್ಲಿ ಏನ್ ನಡೀತಾ ಇದೆ ಅಂತ ಟ್ರ್ಯಾಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಕಂಪನಿ ಪರವಾಗಿ ಬಿಸ್ನೆಸ್ ಯಾವ ತರ ನಡೀತಾ ಇದೆ, ರಿಸಲ್ಟ್ಸ್ ಯಾವ ತರ ಪೋಸ್ಟ್ ಮಾಡ್ತಾ ಇದಾರೆ, ಮ್ಯಾನೇಜ್ಮೆಂಟ್ ಯಾವ ತರ ಗೈಡೆನ್ಸ್ ನ ಕೊಡ್ತಾ ಇದಾರೆ, ಕಾನ್ ಕಾಲ್ ಅಲ್ಲಿ ಫ್ಯೂಚರ್ ಬಗ್ಗೆ ಯಾವ ತರ ಸ್ಟೇಟ್ಮೆಂಟ್ಸ್ ನ ಮಾಡ್ತಾ ಇದಾರೆ ಅಂತ ಪ್ರತಿಯೊಂದನ್ನು ಟ್ರ್ಯಾಕ್ ಮಾಡ್ಬೇಕಾಗಿರುತ್ತೆ. ಅದ್ರ ಜೊತೆಗೆ ಇದೆಲ್ಲ ಬಿಟ್ಟು ಈಗ ಮಾರ್ಕೆಟ್ ಯಾವ ತರ ಪರ್ಫಾರ್ಮ್ ಮಾಡ್ತಾ ಇದೆ, ಮಾರ್ಕೆಟ್ ಅಲ್ಲಿ ಸೆಂಟಿಮೆಂಟ್ ಯಾವ ತರ ಇದೆ ಅಂತ ಟ್ರ್ಯಾಕ್ ಮಾಡ್ಬೇಕಾಗಿರುತ್ತೆ. ಈಗ ಬೆಳಿಬೇಕಾದ್ರೇನೋ ಎಲ್ಲಾ ಕಂಪನೀಸ್ ಬೆಳ್ದೋಗುತ್ತೆ, ಫಾಲ್ ಆಗ್ಬೇಕಾದ್ರೆ ಇನ್ನ ಸ್ವಲ್ಪ ಜಾಸ್ತಿನೇ ಫಾಲ್ ಆಗ್ತವೆ. ಫಾಲ್ ಆದ್ಮೇಲೆ ಮತ್ತೆ ಬೆಳಿಬೇಕು ಅಂದ್ರೆ ಕ್ವಾಲಿಟಿ ಚೆಕ್ ಪ್ರತಿಯೊಬ್ರು ಮಾಡೇ ಮಾಡ್ತಾರೆ. ಆ ಕಂಪನಿ ಈ ಪ್ರೈಸ್ಗಿನ್ನ ಪಾಸಿಟಿವ್ ಆಗಿ ಗ್ರೋ ಆಗಬೇಕು ಅಂದ್ರೆ ಯಾವ್ಯಾವ ಡೇಟಾ ಪಾಯಿಂಟ್ಸ್ ಸ್ಟ್ರಾಂಗ್ ಆಗಿದ್ರೆ ಮಾತ್ರನೇ ಮತ್ತೆ ಬೆಳೆಯೋದು. ಇಲ್ಲ ಅಂತಂದ್ರೆ ಆ ಕಂಪನೀಸ್ ಎಲ್ಲ ಮತ್ತೆ ಬೆಳೆಯಕ್ ಹೋಗಲ್ಲ. ನೋಡೋಣ, ಈಗ ಈ ವಿಷ್ಣು ಪ್ರಕಾಶ್ ಆರ್ ಪುಂಗಳಿಯ ಕಂಪನಿ ಏನಿದೆ ನಿಯರ್ಲಿ 26 ರುಪೀಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಜೊತೆಗೆ ಆರ್ಡರ್ ಬುಕ್ ಆದ್ರೆ ಸುಮಾರು 2800 ಕೋಟಿ ಆರ್ಡರ್ ಬುಕ್ ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಆದ್ರೆ ಕಮಿಂಗ್ ಟೈಮ್ ಅಲ್ಲಿ ಇವರು ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ, ಮಾರ್ಜಿನ್ಸ್ ನ ಇಂಪ್ರೂವ್ ಮಾಡ್ಕೊಂತಾರ ಇಲ್ವಾ ಅಂತ
ಟ್ರ್ಯಾಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಫ್ರೆಂಡ್ಸ್, ಈಗ ಇದುವರೆಗೂ ಯಾವ ಕಂಪನೀಸ್ ಏನೇನು ಬಿಸ್ನೆಸ್ನ ಮಾಡ್ತಾರೆ ಅಂತ ಡೀಟೇಲಾಗಿ ತಿಳ್ಕೊಂಡ್ವಿ. ನೆಕ್ಸ್ಟ್ ಈಗ ವ್ಯಾಲ್ಯೂಷನ್ಸ್ ಮೆಟ್ರಿಕ್ಸ್ ಬಗ್ಗೆ ಡೀಟೇಲಾಗಿ ಮಾತಾಡ್ಕೊಳ್ಳೋಣ. ಇದಂತೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಇದೊಂದು ಸ್ವಲ್ಪ ಅಡ್ವಾನ್ಸ್ ಟಾಪಿಕ್ ಆಗಿರುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದನ್ನು ಸಿಂಪ್ಲಿಫೈ ಮಾಡಿ ತುಂಬ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಪ್ರತಿಯೊಬ್ಬರಿಗೂ ಅರ್ಥ ಆಗೋ ರೀತಿಯಲ್ಲಿ. ಅಲ್ಗೂ ನಿಮಗೆ ಅರ್ಥ ಆಗಲಿಲ್ಲ ಅಂತ ಅಂದರೆ ಮತ್ತೆ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ, ಮತ್ತೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಫಸ್ಟ್ ಈಗ ಈ ವ್ಯಾಲ್ಯೂಷನ್ ಮೆಟ್ರಿಕ್ಸಲ್ಲಿ ಬಿಸ್ನೆಸ್, ಇದುವರೆಗೂ ಏನು ಬಿಸ್ನೆಸ್ ಬಗ್ಗೆ ಮಾತಾಡ್ಕೊಂಡ್ವಿ, ಬಿಸ್ನೆಸ್ ಕ್ವಾಲಿಟಿಯಾಗಿದೆಯಾ ಇಲ್ವಾ ಅಂತ ಡೀಟೇಲಾಗಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ? ನಾನು ಹೇಳ್ತಿರೋ ಇನ್ಫಾರ್ಮೇಷನ್ ನಿಮಗೆ ತುಂಬ ಉಪಯೋಗ ಆಗ್ತಾ ಇದೆ. ಈ ಥರ ಕಂಟೆಂಟ್ನ ಕನ್ನಡದಲ್ಲಿ ಇನ್ನೂ ತುಂಬ ಜಾಸ್ತಿ ತರಬೇಕು ಅಂತ ನಿಮ್ಗೇನಾದರೂ ಅನ್ನಿಸ್ತಾ ಇದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಒಪಿನಿಯನ್ನ ಪ್ರತಿಯೊಬ್ಬರೂ ಕಮೆಂಟ್ ಸೆಷನಲ್ಲಿ ಶೇರ್ ಮಾಡಿ. ಈ ಥರ ಕಮೆಂಟ್ ಮಾಡೋದ್ರಿಂದ ನೀವೇನು ಅನ್ಕೊತಾ ಇದ್ದೀರಾ, ನಿಮ್ಮ ಒಪಿನಿಯನ್ ಯಾವ ಥರ ಇದೆ, ನಿಮ್ಗೆ ಈ ಥರ ವೀಡಿಯೋಸ್ ಇಷ್ಟ ಆಗ್ತಾ ಇದೆಯಾ ಇಲ್ವಾ ಅಂತ ನಮಗೆ ಗೊತ್ತಾಗುತ್ತೆ. ಜೊತೆಗೆ ನಮ್ಮಂಥ ಚಿಕ್ಕ ಚಾನಲ್ನ ಸಪೋರ್ಟ್ ಮಾಡ್ದಂಗೂ ಕೂಡ ಆಗುತ್ತೆ. ಫಸ್ಟ್ ಈಗ ಇವಾಗ 8 ಕಂಪನೀಸ್ ಬಗ್ಗೆ ಮಾತಾಡ್ಕೊಂಡ್ವಿ. ಆ 8 ಕಂಪನೀಸ್ ಬಗ್ಗೆ ಕೂಡ ಡೀಟೇಲಾಗಿ ಮಾತಾಡ್ಕೊತ ಹೋದರೆ ವಿಡಿಯೋ ಲೆಂತ್ ಈಗಲೇ ತುಂಬ ಜಾಸ್ತಿ ಆಗೋಗಿದೆ, ಇನ್ನೂ ತುಂಬ ಜಾಸ್ತಿ ಆಗೋಗುತ್ತೆ. ಅದಕ್ಕೋಸ್ಕರ 5 ಕಂಪನೀಸ್ ಬಗ್ಗೆ ಡೀಟೇಲಾಗಿ ಮಾತಾಡ್ಕೊಳ್ಳೋಣ. ಅದರಲ್ಲಿ ಯಾವ್ಯಾವ ಕಂಪನೀಸ್ ಅಂದರೆ ವಾಟೆಕೋಬಾಗ್, ಅಯೋನ್ ಎಕ್ಸ್ಚೇಂಜ್, ಎನ್ವಿರೋ ಇನ್ಫ್ರಾ ಇಂಜಿನಿಯರಿಂಗ್, EMS, ಡೆಂಟೋ ವಾಟರ್ ಆ್ಯಂಡ್ ಇನ್ಫ್ರಾ ಸೊಲ್ಯೂಷನ್ಸ್. ಈ 5 ಕಂಪನೀಸ್ ವ್ಯಾಲ್ಯೂಷನ್ಸ್ ಮೆಟ್ರಿಕ್ ಡೀಟೇಲಾಗಿ ಮಾತಾಡ್ಕೊಳ್ಳೋಣ. ಫಸ್ಟ್ ಈಗ EPC ಸೆಗ್ಮೆಂಟಲ್ಲಿ ವರ್ಕ್ ಮಾಡೋ ಕಂಪನೀಸ್ಗೆ ಆರ್ಡರ್ ಬುಕ್ ಅಂತೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ವಾಟೆಕೋಬಾಗ್ ಅವ್ರಿಗೆ ಸುಮಾರು 17,200 ಕೋಟಿ ಆರ್ಡರ್ ಬುಕ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಅದೇ ಥರ ಯಾವ್ಯಾವ ಕಂಪನೀಸ್ ಆರ್ಡರ್ ಬುಕ್ಸ್ ಎಷ್ಟಿದೆ ಅಂತ ನೀವು ಇಲ್ಲೇ ನೋಡ್ಬೋದು. ಅದಾದಮೇಲೆ ಎರಡನೇ ಪ್ಯಾರಾಮೀಟರ್ ಬಂದು ಆರ್ಡರ್ ಬುಕ್ ಟು ಆ್ಯನ್ಯುಯಲ್ ರೆವಿನ್ಯೂಸ್ ಚೆಕ್ ಮಾಡಬೇಕಾಗಿರುತ್ತೆ. ಯಾಕಂದರೆ ಈ ಕಂಪನಿ ಹತ್ರ ಎಷ್ಟು ಆರ್ಡರ್ ಬುಕ್ ಇದೆ, ಆರ್ಡರ್ ಬುಕ್ನ ಎಕ್ಸಿಕ್ಯೂಟ್ ಮಾಡ್ತಾ ಹೋದರೆ ಇನ್ನು ಎಷ್ಟು ವರ್ಷ ಈ ಕಂಪನಿ ಬಿಸ್ನೆಸ್ನ ನಡೆಸ್ಬೋದು ಅಂತ ಅಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಈ ಪ್ಯಾರಾಮೀಟರ್ನ ಯಾವ ಥರ ಚೆಕ್ ಮಾಡಬೇಕು ಅಂದರೆ, ಆ ಕಂಪನಿ ಪ್ರೆಸೆಂಟ್ ಆರ್ಡರ್ ಬುಕ್ ಎಷ್ಟಿದೆ, ಆ ಆರ್ಡರ್ ಬುಕ್ ಇರೋದ್ರಿಂದ ಇನ್ನು ಎಷ್ಟು ವರ್ಷ ಪ್ರಾಪರಾಗಿ ನಡೆಸ್ತಾ ಹೋಗ್ಬೋದು ಅಂತ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಈಗ ಆರ್ಡರ್ ಬುಕ್ಕಿಂದ ಆ್ಯನ್ಯುಯಲ್ ರೆವಿನ್ಯೂಸ್ನ ಡಿವೈಡ್ ಮಾಡಿದಾದ್ಮೇಲೆ ಅದೇನಾದರೂ ಲೆಸ್ ದ್ಯಾನ್ 1 ಬಂತು ಅಂದರೆ ಅದು ವೀಕ್ ವಿಸಿಬಿಲಿಟಿ ಇದೆ ಅಂತ, 1 to 2% ಬಂದರೆ ಸ್ವಲ್ಪ ಪಾಸಿಟಿವ್ ವಿಸಿಬಿಲಿಟಿ ಇದೆ ಅಂತ, ಅದೇನಾದರೂ 2 to 3% ಬಂದರೆ ಸ್ವಲ್ಪ ಬೆಟರಾಗಿ ಗ್ರೋ ಆಗೋ ಚಾನ್ಸಸ್ ಇದೆ ಅಂತ, ಅದೇನಾದರೂ ಎಬೋ 3% ಬಂತು ಅಂದರೆ ಅದೊಂದು ಎಕ್ಸಲೆಂಟ್ ಕಂಪನಿ ಅಂತ ನೆನ್ಪಿಟ್ಕೊಂಡಿರಿ. ಸಿಂಪಲ್ ಆಗಿ ವಾಟೆಕೋಬಾಗ್ಗೆ ಚೆಕ್ ಮಾಡಿದ್ರೆ ಗ್ರೇಟರ್ ದ್ಯಾನ್ 3 ಬರುತ್ತೆ ಅಂದರೆ ಇದೊಂದು ಎಕ್ಸಲೆಂಟ್ ಕಂಪನಿ ಅಂತ. ಅದೇ ಥರ ಯಾವ್ಯಾವ ಕಂಪನಿಗೆ ಯಾವ ಥರ ರೇಷಿಯೋಸ್ ಬಂದಿದೆ ಅಂತ ನೀವು ಇಲ್ಲೇ ನೋಡ್ಬೋದು. ನೆಕ್ಸ್ಟ್ ಎರಡನೇ ಪ್ಯಾರಾಮೀಟರ್ ಬಂದು ಆರ್ಡರ್ ಬುಕ್ ಇನ್ಫ್ಲೋ ಗ್ರೋತ್. ಇದು ಏನಕ್ಕೆ ಇಂಪಾರ್ಟೆಂಟ್ ಅಂತ ಅಂದರೆ, ಇವಾಗ ಯಾವುದಾದ್ರೂ ಒಂದು ಕಂಪನಿಗೆ ಲಾಸ್ಟ್ ಇಯರೋ ಒಂದು ಆರ್ಡರ್ ಬಂದಿದೆ ಅಂದರೆ ಅದೇ ಆರ್ಡರ್ನೇ ಇನ್ನೂ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ, ಆರ್ಡರ್ ಬುಕ್ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ತಾರೆ. ಆದರೆ ನಾವು ಅಷ್ಟನ್ನೇ ನಂಬಾರ್ದು. ಯಾಕಂದರೆ ಒಂದು ಕಂಪನಿಗೆ ಆರ್ಡರ್ಸ್ ಯಾವ ಥರ ಫ್ರೀಕ್ವೆಂಟಾಗಿ ಬರ್ತಾ ಇದೆ ಅಂತ ಟ್ರ್ಯಾಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ 2026ಅಲ್ಲಿ ಯಾವ ಥರ ಆರ್ಡರ್ ಬಂದಿದೆ, 2025ಅಲ್ಲಿ, 2024ಅಲ್ಲಿ ಆರ್ಡರ್ಸ್ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತಾ ಇದ್ರೆ ಅದೊಂದು ಪಾಸಿಟಿವ್ ಸೈನ್ ಆಗಿರುತ್ತೆ. ಈಗ ಯಾವ್ಯಾವ ಕಂಪನೀಸ್ಗೆ ಯಾವ ಥರ ಆರ್ಡರ್ಸ್ ಬಂದಿದೆ ಅಂತ ನೀವು ಇಲ್ಲೇ ನೋಡ್ಬೋದು ಪ್ರತಿ ವರ್ಷನೂ. ಅದಾದಮೇಲೆ ಮೂರನೇ ಪ್ಯಾರಾಮೀಟರ್ ಬಂದು ರೆವಿನ್ಯೂ ಗ್ರೋತ್. ರೆವಿನ್ಯೂ ಗ್ರೋತ್ ಎಷ್ಟು ಚೆನ್ನಾಗಿದ್ರೆ ಅಷ್ಟು ಪಾಸಿಟಿವ್ ಆಗುತ್ತೆ. ಈಗ ವಾಟೆಕೋಬಾಗ್ ಅವ್ರಿಗಾದ್ರೆ 15.3% ರೆವಿನ್ಯೂ ಗ್ರೋತ್ ಇದೆ. ಅದೇ ಥರ ಯಾವ್ಯಾವ ಕಂಪನೀಸ್ಗೆ ಯಾವ ಥರ ರೆವಿನ್ಯೂಸ್ ಇದೆ ಅಂತ ನೀವು ಇಲ್ಲೇ ನೋಡ್ಬೋದು. ಅದರಲ್ಲೂ ಈ ಎನ್ವಿರೋ ಇನ್ಫ್ರಾ ಅವ್ರಿಗಾದ್ರೆ 46% ರೆವಿನ್ಯೂ ಗ್ರೋತ್ ಇದೆ. ಏನಕ್ಕೆ ಈ ಥರ ಸಡನ್ ಆಗಿ ರೆವಿನ್ಯೂಸ್ ಇಷ್ಟು ಇನ್ಕ್ರೀಸ್ ಆಗಿದೆ ಅಂತ ನೋಡಿದ್ರೆ, 46% ರೆವಿನ್ಯೂ ಏನಕ್ಕೆ ಇನ್ಕ್ರೀಸ್ ಆಗಿದೆ ಅಂತಂದರೆ, ಲಾಸ್ಟ್ ಇಯರ್ ಸುಮಾರು 700 crores ಪ್ರಾಜೆಕ್ಟ್ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಮತ್ತು ಈ ವರ್ಷ ನೋಡಿದ್ರೆ 1,050 ಕೋಟಿ ಪ್ರಾಜೆಕ್ಟ್ನ ಎಕ್ಸಿಕ್ಯೂಟ್ ಮಾಡಿರೋ ಕಾರಣದಿಂದನೇ ಈ ಥರ ರೆವಿನ್ಯೂಸ್ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗಿರೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಅಂದರೆ ಪ್ಯಾಟ್ ಮಾರ್ಜಿನ್ಸ್. ಒಂದು ಕಂಪನಿ ₹100 ಅರ್ನ್ ಮಾಡ್ತಾ ಇದೆ ಅಂದರೆ ಅದರಲ್ಲಿ ಎಷ್ಟು ಪ್ರಾಫಿಟ್ಸ್ನ ಉಳಿಸ್ತಾ ಇದ್ದಾರೆ ಅಂತ ಟ್ರ್ಯಾಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ವಾಟೆಕೋಬಾಗ್ ಅವರ ಮಾರ್ಜಿನ್ಸ್ ನೋಡಿದ್ರೆ 12 to 13% ಇದೆ. ಇವರು ಕಾನ್ಸ್ಟೆಂಟಾಗಿ ಇದೇ ಮಾರ್ಜಿನ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಆದರೆ ಅಯಾನ್ ಎಕ್ಸ್ಚೇಂಜ್ ಅವ್ರ ಮಾರ್ಜಿನ್ಸ್ ನೋಡಿದ್ರೆ ಒಂದು ಟೈಮಲ್ಲಿ 16% ಇತ್ತು, ಅಲ್ಲಿಂದ 12%, 10%, ಅದೇ ಥರ ಫಾಲ್ ಆಗ್ತಾನೆ ಬರ್ತಾ ಇದೆ. ಈಗ ಲಾಸ್ಟ್ ಕ್ವಾರ್ಟರಲ್ಲಿ ನೋಡಿದ್ರೆ 2% ಮಾತ್ರ ಇರೋದು. ಈ ಥರ ಮಾರ್ಜಿನ್ಸ್ ಫಾಲ್ ಆಗ್ತಾ ಇದೆ ಅಂದರೆ ಅದೊಂದು ನೆಗೆಟಿವ್ ಸೈನ್ ಅಂತ ನೆನ್ಪಿಟ್ಕೊಂಡಿರಿ. ಅದಾದಮೇಲೆ ಎನ್ವಿರೋ ಇನ್ಫ್ರಾ, ಈ ಕಂಪನಿ ಮಾರ್ಜಿನ್ಸ್ ಕೂಡ ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತಾನೆ ಇದೆ. ಒಂದು ಟೈಮಲ್ಲಿ 25ಇಂದ 29ವರೆಗೂ ಹೋದವರು ಈಗ ಲಾಸ್ಟ್ ಕ್ವಾರ್ಟರಲ್ಲಿ ನೋಡಿದ್ರೆ
19% ಮಾರ್ಜಿನ್ಸ್ನ ಮಾತ್ರ ಪೋಸ್ಟ್ ಮಾಡಿದ್ದಾರೆ. ನೋಡೋಣ ಕಮ್ಮಿಂಗ್ ಟೈಮಲ್ಲೂ ಈ ಕಂಪನಿ ಮಾರ್ಜಿನ್ಸ್ ಏನಾದರೂ ಇಲ್ಲಿಂದ ಇನ್ಕ್ರೀಸ್ ಆಗ್ತಾ ಹೋದರೆ ಅದೊಂದು ಪಾಸಿಟಿವ್ ಸೈನ್ ಅಂತ ನೆನ್ಪಿಟ್ಕೊಂಡಿರಿ. ಒಂದು ವೇಳೆ Q1 ಅಲ್ಲಿ ಏನಾದರೂ ಮಾರ್ಜಿನ್ಸ್ ಮತ್ತೆ ಫಾಲ್ ಆದರೆ ಈ ಕಂಪನಿ ಶೇರ್ ಪ್ರೈಸ್ ಕೂಡ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ EMS ಲಿಮಿಟೆಡ್ ಇವರಾದರೆ ಒಂದು ಟೈಮಲ್ಲಿ 29% ಮಾರ್ಜಿನ್ಸ್ನ ಪೋಸ್ಟ್ ಮಾಡ್ತಾ ಇದ್ದವರು ಈಗ ನೋಡಿದ್ರೆ 15% ಮಾರ್ಜಿನ್ಸ್ನ ಪೋಸ್ಟ್ ಮಾಡ್ತಾ ಇದ್ದಾರೆ. ಇವ್ರ ಮಾರ್ಜಿನ್ಸ್ ಕೂಡ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಇದೆ. ಅದರಿಂದ ಈ ಕಂಪನಿ ಕೂಡ ಫಾಲ್ ಆಗಿದೆ ಸ್ವಲ್ಪ. ಅದಾದಮೇಲೆ ಫೈನಲ್ ಆಗಿ ಡೆಂಟಾ ವಾಟರ್ ಇವ್ರ ಮಾರ್ಜಿನ್ಸ್ ನೋಡಿದ್ರೆ ಒಂದು ಟೈಮಲ್ಲಿ 35ವರೆಗೂ ರೀಚ್ ಆಗಿತ್ತು. ಆದರೆ ಕಂಟಿನ್ಯೂಸ್ ಆಗಿ ಈ ಕಂಪನಿ ಮಾರ್ಜಿನ್ಸ್ ಕೂಡ ಡಿಕ್ರೀಸ್ ಆಗ್ತಾನೆ ಬರ್ತಾ ಇದೆ. ಈಗ ಲಾಸ್ಟ್ ಕ್ವಾರ್ಟ್ರಲ್ಲಿ 19% ಮಾರ್ಜಿನ್ಸ್ನ ಪೋಸ್ಟ್ ಮಾಡಿದರು. ಈ ಕಂಪನಿನೂ ಅಷ್ಟೇ ನೆಕ್ಸ್ಟ್ ಕ್ವಾರ್ಟ್ರಲ್ಲಿ ಮಾರ್ಜಿನ್ಸ್ ಏನಾದರೂ ಡಿಕ್ರೀಸ್ ಆದರೆ ಶೇರ್ ಪ್ರೈಸ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಈ 5 ಕಂಪನೀಸಲ್ಲಿ ವಾಟೆಕ್ ಒಬ್ಬಾಗ ಮಾತ್ರ ಕಾನ್ಸ್ಟೆಂಟಾಗಿ ಸೇಮ್ ಮಾರ್ಜಿನ್ಸ್ನ ಪೋಸ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಮೆಟ್ರಿಕ್ಸ್ ಬಂದು ROCE ಅಂದರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಅಂದರೆ ಇವಾಗ ನಾನು ಎಷ್ಟು ಕ್ಯಾಪಿಟಲ್ನ ಹಾಕಿ ಅದರಿಂದ ಎಷ್ಟು ಪ್ರಾಫಿಟ್ಸ್ನ ಜನರೇಟ್ ಮಾಡ್ತಾ ಇದ್ದೀನಿ ಅಂತ ಇಲ್ಲಿ ಗೊತ್ತಾಗುತ್ತೆ. ಈಗ ROCE ಏನಾದರೂ 10 to 15% ಇದ್ದರೆ ಅದೊಂದು ಆವ್ರೇಜ್ ಕಂಪನಿ ಅಂತ ನೆನ್ಪಿಟ್ಕೊಂಡಿರಿ. ಅದೇ 15 to 20% ಇದ್ದರೆ ಗುಡ್ ಕಂಪನಿ ಅಂತ ನೆನ್ಪಿಟ್ಕೊಳ್ಳಿ. 20%ಗಿನ್ನ ಜಾಸ್ತಿ ಇದ್ದರೆ ಅದೊಂದು ಎಕ್ಸಲೆಂಟ್ ಕಂಪನಿ ಅಂತ ನೆನ್ಪಿಟ್ಕೊಂಡಿರಿ. ವಾಟೆಕ್ ಒಬ್ಬಾಗ್ದಾದರೆ 21.3% ಇದೆ. ಅಂದರೆ ಇದೊಂದು ಎಕ್ಸಲೆಂಟ್ ಕಂಪನಿ ಅಂತಾನೆ. ಅದಾದಮೇಲೆ ಯಾವ್ಯಾವ ಕಂಪನೀಸ್ ROCE ಯಾವ ಥರ ಇದೆ ಅಂತ ನೀವು ಇಲ್ಲೇ ನೋಡ್ಬೋದು. ನೆಕ್ಸ್ಟ್ ಮೆಟ್ರಿಕ್ಸ್ ಬಂದು ROE ಅಂದರೆ ರಿಟರ್ನ್ ಆನ್ ಈಕ್ವಿಟಿ. ಒಂದು ಕಂಪನಿ ಎಷ್ಟು ಪ್ರಾಫಿಟ್ಸ್ನ ಜನರೇಟ್ ಮಾಡ್ತಾ ಇದೆ ಶೇರ್ ಹೋಲ್ಡರ್ಸ್ ದುಡ್ಡನ್ನ ಇಟ್ಕೊಂಡು ಅಂತ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಎಲ್ಲ ಕಂಪನೀಸ್ ಕೂಡ ಸ್ವಲ್ಪ ಬೆಟರ್ ಪ್ರಾಫಿಟ್ಸ್ನ ಜನರೇಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಮೆಟ್ರಿಕ್ ಏನು ಅಂದರೆ ಆಪರೇಟಿಂಗ್ ಕ್ಯಾಶ್ ಫ್ಲೋಸ್. ಇದಂತೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು EPC ಸೆಗ್ಮೆಂಟಲ್ಲಿ ವರ್ಕ್ ಮಾಡೋ ಕಂಪನೀಸ್ಗಂತೂ ಇನ್ನೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಇದರಲ್ಲಿ ವಾಟೆಕ್ ಒಬ್ಬಾಗ ನೋಡಿದ್ರೆ ಪಾಸಿಟಿವ್ ಕ್ಯಾಶ್ ಫ್ಲೋಸ್ನ ಜನರೇಟ್ ಮಾಡ್ತಾ ಇದ್ದಾರೆ. ಈ ಕಂಪನಿ ಬಿಟ್ಟರೆ ಇನ್ನು ಮಿಕ್ರೋ ಎಲ್ಲ ಕಂಪನೀಸ್ ಕೂಡ ನೆಗೆಟಿವ್ ಕ್ಯಾಶ್ ಫ್ಲೋಸ್ನ ಜನರೇಟ್ ಮಾಡ್ತಾ ಇದೆ. ನೆಕ್ಸ್ಟ್ ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಏನಂದರೆ ಡೆಟ್ ಟು ಇಕ್ವಿಟಿ ರೇಷಿಯೋ. ಇದು ಎಷ್ಟು ಕಮ್ಮಿ ಇದ್ದರೆ EPC ಸೆಗ್ಮೆಂಟಲ್ಲಿ ವರ್ಕ್ ಮಾಡೋ ಕಂಪನೀಸ್ಗೆ ಅಷ್ಟು ಒಳ್ಳೆಯದೇ ಆಗುತ್ತೆ. ಈಗ ಮೋಸ್ಟ್ ಆಫ್ ದ ಕಂಪನೀಸ್ಗೆ ಡೆಟ್ ಟು ಇಕ್ವಿಟಿ ರೇಷಿಯೋ ಕಮ್ಮಿನೇ ಇದೆ. ಫ್ರೆಂಡ್ಸ್, ಈಗ ಇದುವರೆಗೂ ನಾವು ಏನೇನು ಮೆಟ್ರಿಕ್ಸ್ನ ಮಾತಾಡ್ಕೊಂಡ್ವಿ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಗೆ ಈ 5 ಕಂಪನೀಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಎಲ್ಲ ಮೆಟ್ರಿಕ್ಸಲ್ಲೂ ವಾಟೆಕ್ ಒಬ್ಬಾಗ ಮೆಟ್ರಿಕ್ಸ್ ಆದರೆ ಸ್ವಲ್ಪ ಪಾಸಿಟಿವ್ ಆಗಿ ಕಾಣ್ತಾ ಇದೆ. ರೆವಿನ್ಯೂಸ್ ಗ್ರೋ ಆಗ್ತಾ ಇದೆ, ಮಾರ್ಜಿನ್ಸ್ ಕಾನ್ಸ್ಟೆಂಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ROCE, ROE, ಆಪರೇಟಿಂಗ್ ಕ್ಯಾಶ್ ಫ್ಲೋಸ್, ಡೆಟ್ ಟು ಇಕ್ವಿಟಿ ರೇಷಿಯೋ ಎಲ್ಲ ಮೆಟ್ರಿಕ್ಸಲ್ಲೂ ಈ ಕಂಪನಿ ಆದರೆ ಸ್ವಲ್ಪ ಬೆಟರ್ ಆಗೇ ಇದೆ. ಇಷ್ಟೇ ತಿಳ್ಕೊಂಡ್ರೆ ಸಾಕಾಗುತ್ತಾ? ಇಲ್ಲ ತಾನೇ, ಇನ್ನೂ ಸ್ವಲ್ಪ ಮೆಟ್ರಿಕ್ಸ್ನ ತಿಳ್ಕೊಬೇಕಾಗಿರುತ್ತೆ. ಅದೇ ವ್ಯಾಲ್ಯೂಷನ್ಸ್ ಮೆಟ್ರಿಕ್ಸ್. ಇದರಲ್ಲಿ PE ರೇಷಿಯೋ ನೋಡಬೇಕು, EV/EBITDA ನೋಡಬೇಕು, ಮತ್ತು ಪೆಗ್ ರೇಷಿಯೋನ ನೋಡಬೇಕಾಗಿರುತ್ತೆ. ಈ 3 ಮೆಟ್ರಿಕ್ಸ್ನ ನೋಡಿದ್ಮೇಲೆ ಅಡಿಷ್ನಲ್ ಆಗಿ ಈ ವಾಟರ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇರೋ ಕಾರಣದಿಂದ ಇನ್ನೂ 2 ಮೆಟ್ರಿಕ್ಸ್ನ ನೋಡಬೇಕಾಗಿರುತ್ತೆ. ಅದನ್ನು ಮುಂದೆ ಹೇಳ್ತೀನಿ. ಫಸ್ಟ್ ಈಗ PE ರೇಷಿಯೋನ ನೋಡಬೇಕು. ಈಗ ವಾಟೆಕ್ ಒಬ್ಬಾಗ PE ರೇಷಿಯೋ ನೋಡಿದ್ರೆ 35 ಫ್ರೆಂಡ್ಸ್, ಈಗ ನಮ್ಮ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಇನ್ನೊಂದು ನಂಬಿಕೆ ಏನಿದೆ ಅಂತಂದರೆ ಕಮ್ಮಿ PE ರೇಷಿಯೋ ಇದ್ದರೆ ಅದು ತುಂಬ ಚೆನ್ನಾಗಿರೋ ಕಂಪನಿ, ಜಾಸ್ತಿ PE ರೇಷಿಯೋ ಇದ್ದರೆ ಅದು ಚೆನ್ನಾಗಿಳಿದ ಕಂಪನಿ ಅಂತ ನೋಡ್ತಾರೆ. ಯಾಕಂದರೆ ಲಾಸ್ಟ್ ಫ್ಯೂ ಇಯರ್ಸಿಂದ ಇಂಟರ್ನೆಟಲ್ಲೆಲ್ಲ ಈ PE ರೇಷಿಯೋ ಬಗ್ಗೆ ತುಂಬಾ ಡಿಸ್ಕಷನ್ಸ್ ನಡೆದಿದ್ವು. ಅದರಿಂದ ಜನ ಎಲ್ಲ ಅದೇ ಥರನೇ ನಂಬ್ತಾರೆ. ಆದರೆ ಅದು ಸುಳ್ಳು. ಈಗ ಕಮ್ಮಿ PE ಇದ್ದರೆ ಅದು ಚೆನ್ನಾಗಿರೋ ಕಂಪನಿ, ಜಾಸ್ತಿ PE ಇದ್ದರೆ ಅದು ಚೆನ್ನಾಗಿಳಿದ ಕಂಪನಿ ಅಂತ. ಫ್ರೆಂಡ್ಸ್, ಈಗ ಮಾರ್ಕೆಟ್ ಆದರೆ ಸ್ವಲ್ಪ ಕಂಪನೀಸ್ಗೆ ಹೈಯರ್ PE ವ್ಯಾಲ್ಯೂಷನ್ಸೇ ಕೊಡುತ್ತೆ. ಯಾಕಂದರೆ ಆ ಕಂಪನಿಯಲ್ಲಿ ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ, ಎಕ್ಸ್ಟ್ರಾರ್ಡಿನರಿ ಗ್ರೋತ್ ಇರುತ್ತೆ ಅಂತ ಆ ಕಂಪನೀಸ್ಗೆಲ್ಲ ಹೈಯರ್ ವ್ಯಾಲ್ಯೂಷನ್ಸಲ್ಲಿ ಇಟ್ಟಿರುತ್ತೆ. ಅದರಿಂದ ಸ್ವಲ್ಪ ಕಂಪನಿ ವ್ಯಾಲ್ಯೂಷನ್ಸ್ ಆದರೆ 100 PE ಮಲ್ಟಿಪಲಲ್ಲಿ ಟ್ರೇಡ್ ಆಗ್ತಾ ಇರ್ತವೆ, ಸ್ವಲ್ಪ ಕಂಪನೀಸ್ 200 PE ಮಲ್ಟಿಪಲಲ್ಲಿ ಟ್ರೇಡ್ ಆಗ್ತಾ ಇರ್ತವೆ. ಆ ಕಂಪನೀಸ್ ಆದರೆ ಪ್ರತಿ ಕ್ವಾರ್ಟ್ರಲ್ಲೂ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾ, ಎಕ್ಸ್ಟ್ರಾರ್ಡಿನರಿ ಗೈಡೆನ್ಸ್ನ ಪೋಸ್ಟ್ ಮಾಡ್ತಾ ಹೋಗ್ತವೆ. ಸ್ವಲ್ಪ ಕಂಪನೀಸ್ಗಾದರೆ ಮಾರ್ಕೆಟ್ ಹೈಯರ್ ವ್ಯಾಲ್ಯೂಷನ್ಸ್ ಕೊಟ್ಟಿರುತ್ತೆ. ಅಂಥ ಕಂಪನೀಸ್ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರೆ ಕಂಪನೀಸ್ ಕೂಡ ಸ್ವಲ್ಪ ಜಾಸ್ತಿ ಫಾಲ್ ಆಗ್ತಾ ಹೋಗ್ತವೆ. ಎಕ್ಸಾಂಪಲ್, ಈಗ ನಮ್ಮ ಮಾರ್ಕೆಟಲ್ಲಿ ನೋಡಿದ್ರೆ ಟ್ರೆಂಡ್ ಕಂಪನಿ ಇದೆ. ಆ ಕಂಪನಿಗೆ ನಮ್ಮ ಮಾರ್ಕೆಟ್ ಮುಂಚೆ ತುಂಬಾ ಹೈಯರ್ ವ್ಯಾಲ್ಯೂಷನ್ಸ್ ಕೊಟ್ಟಿತ್ತು. ಯಾಕಂದರೆ ಜುಡಿಯೋ ರಿಲೇಟೆಡ್ ಆಗಿ ತುಂಬ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾ ಇದ್ವು. ಜೊತೆಗೆ ಸ್ಟೋರ್ ಕೌಂಟ್ನ ಕೂಡ ಅಗ್ರೆಸಿವ್ ಆಗಿ ಇನ್ಕ್ರೀಸ್ ಮಾಡ್ತಾ ಹೋದ್ರು. ಯಾವಾಗಂದರೆ 2022, 2023 ಆ ಟೈಮಲ್ಲಿ. ಅದರಿಂದ ಆ ಕಂಪನಿ ಶೇರ್ ಪ್ರೈಸ್ ಕೂಡ ಎಕ್ಸ್ಟ್ರಾರ್ಡಿನರಿಯಾಗಿ ಬೆಳೀತು. ಅಂದರೆ ಈ ಕಂಪನಿ ಒಂದೇ ವರ್ಷದಲ್ಲೇ 100%, 200%, 300%ವರೆಗೂ ರ್ಯಾಲಿ ಆಯಿತು. ಆದರೆ ಈ ರೀಸೆಂಟ್ ಟೈಮಲ್ಲಿ ನೋಡಿದ್ರೆ ಆ ವ್ಯಾಲ್ಯೂಷನ್ಸ್ಗೆ ಜಸ್ಟಿಫೈ ಆಗ್ತಾ ಇಲ್ಲ ಅಂತ ಮಾತ್ರನೇ ಈ ಕಂಪನಿ ಶೇರ್ ಪ್ರೈಸ್ ಈ ಥರ ಫಾಲ್ ಆಗ್ತಾ ಬರ್ತಾ ಇರೋದು. ಈ ಥರ ಹೇಳ್ತಾ ಹೋದರೆ ನಮ್ಮ ಮಾರ್ಕೆಟಲ್ಲಿ ತುಂಬಾ ಕಂಪನೀಸ್ ಇದ್ದಾವೆ. ಮುಂಚೆ ಹೈಯರ್ ವ್ಯಾಲ್ಯೂಷನ್ಸ್ ಕೊಟ್ಟು ಆ ಕಂಪನಿ ಶೇರ್ ಪ್ರೈಸ್ ತುಂಬ ಬೆಳೆದು ಮತ್ತೆ ಸ್ವಲ್ಪ ವರ್ಷ ಆದಮೇಲೆ ಅದು ಜಸ್ಟಿಫಿಕೇಶನ್ ಸಿಕ್ಕಿಲ್ಲ ಅಂತ ತುಂಬ ಕಂಪನೀಸ್ ಫಾಲ್ ಆಗಿದ್ದಾವೆ. ಈಗ ಟ್ರೆಂಡ್ ಆದರೆ
ಎಕ್ಸ್ಪೆಕ್ಟೇಷನ್ಸ್ ಇಂದ ತುಂಬ ಬೆಳೀತು ಫಾಸ್ಟಾಗಿ, ಆದರೆ ಅದೇ ಎಕ್ಸ್ಪೆಕ್ಟೇಷನ್ಸ್ ಸ್ವಲ್ಪ ನೆಗೆಟಿವ್ ಆಗಿ ಟರ್ನ್ ಆಗಿರೋ ಕಾರಣದಿಂದ ಈ ಥರ ಫಾಲ್ ಆಗ್ತಾನೆ ಬರ್ತಾ ಇದೆ. ನೆಕ್ಸ್ಟ್ EV/EBITDA. ಈಗ ಯಾವುದಾದ್ರೂ ಒಂದು ಕಂಪನಿ ಎಬೋ 20ನೇ ಇದ್ದರೆ ಆ ಕಂಪನಿ ಸ್ವಲ್ಪ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ಸಲ್ಲಿದೆ ಅಂತ. ಈಗ ಆಗಲೇ ಹೇಳಿದೆ, ಈಗ PE ಪರವಾಗಿ ಪರ್ಸ್ಪೆಕ್ಟಿವ್ ಚೇಂಜ್ ಆಗಿರುತ್ತೆ ಅಂತ ಅನ್ಕೊತಾ ಇದ್ದೀನಿ. ಅದೇ ಥರ EV/EBITDA ಪರ್ಸ್ಪೆಕ್ಟಿವ್ ಕೂಡ ಚೇಂಜ್ ಆಗಬೇಕಾಗಿರುತ್ತೆ. ಮಾರ್ಕೆಟಲ್ಲಿ ಏನು ಅಂತಂದರೆ ಬಿಲೋ 10 ಇದ್ದರೆ ಆ ಕಂಪನಿ ಸ್ವಲ್ಪ ಲೋವರ್ ವ್ಯಾಲ್ಯೂಷನ್ಸಲ್ಲಿದೆ ಅಂತ, ಅದೇ 10 to 15 ಇದ್ದರೆ ಸ್ವಲ್ಪ ಗುಡ್ ವ್ಯಾಲ್ಯೂಷನ್ಸಲ್ಲಿದೆ ಅಂತ, ಎಬೋ 20 ಇದ್ದರೆ ಸ್ವಲ್ಪ ಹೈಯರ್ ವ್ಯಾಲ್ಯೂಷನ್ಸಲ್ಲಿದೆ ಅಂತ ಮಾರ್ಕೆಟ್ ಪರ್ಸ್ಪೆಕ್ಟಿವ್ ಇದೆ. ಆದರೆ ಆ ಪರ್ಸ್ಪೆಕ್ಟಿವ್ ಏನಿದೆ ಅದು ಡೇಟಾ ಪ್ರಕಾರ ಟೈಮ್ ಟು ಟೈಮ್ ಪ್ರಕಾರ ಚೇಂಜ್ ಆಗ್ತಾ ಇರುತ್ತೆ. ಈಗ ವಾಟೆಕ್ ಒಬ್ಬಾಗ ನೋಡಿದ್ರೆ EV/EBITDA ಎಬೋ 20ನೇ ಇದೆ, ಹಂಗಂತ ಈ ಕಂಪನಿ ಓವರ್ ವ್ಯಾಲ್ಯೂಷನ್ಸಲ್ಲಿದೆ, ಕಮಿಂಗ್ ಟೈಮಲ್ಲಿ ಏನೂ ಗ್ರೋ ಆಗಲ್ಲ ಅಂತ ಯೋಚನೆ ಮಾಡಿದ್ರೆ ಅದು ರಾಂಗ್ ಆಗುತ್ತಲ್ಲ. ಅದಕ್ಕೋಸ್ಕರ ಮತ್ತು ಯಾವ್ಯಾವ ಕಂಪನೀಸ್ EV/EBITDA ಯಾವ ಥರ ಇದೆ ಅಂತ ನೀವು ಇಲ್ಲೇ ನೋಡ್ಬೋದು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಮೆಟ್ರಿಕ್ ಏನು ಅಂದರೆ ಪೆಗ್ ರೇಷಿಯೋ. ಅದೇ ಲೆಸ್ ದ್ಯಾನ್ 1 ಇದ್ದರೆ ಸ್ವಲ್ಪ ಅಟ್ರಾಕ್ಟಿವ್ ವ್ಯಾಲ್ಯೂಷನ್ಸಲ್ಲಿದೆ ಅಂತ, ಅದೇ 1 to 1.5 ಟೈಮ್ಸ್ ಟ್ರೇಡ್ ಆಗ್ತಾ ಇದ್ರೆ ಫೇರ್ ವ್ಯಾಲ್ಯೂಷನ್ ಅಂತ ಅನ್ಕೊಬೋದು. ಅದೇ 1.5 ಇಂದ 2 ಟೈಮ್ಸ್ ಟ್ರೇಡ್ ಆಗ್ತಾ ಇದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ಸಲ್ಲಿದೆ ಅಂತ ಅರ್ಥ ಮಾಡ್ಕೊಬೋದು. ಅದೇ ಗ್ರೇಟರ್ ದ್ಯಾನ್ 2 ಟೈಮ್ಸ್ ವ್ಯಾಲ್ಯೂಷನ್ಸಲ್ಲಿ ಟ್ರೇಡ್ ಆಗ್ತಾ ಇದೆ ಅದು ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ಸಲ್ಲಿದೆ ಅಂತ ಅರ್ಥ ಮಾಡ್ಕೊಬೋದು. ಈಗ ಯಾವ್ಯಾವ ಕಂಪನೀಸ್ ಪೆಗ್ ರೇಷಿಯೋ ಯಾವ ಥರ ಇದೆ ಅಂತ ನೀವು ಇಲ್ಲೇ ನೋಡ್ಬೋದು. ಡೆಂಟಾ ವಾಟರ್ ಆ್ಯಂಡ್ ಇನ್ಫ್ರಾ ಸೊಲ್ಯೂಷನ್ಸ್ ಆದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ಸಲ್ಲಿ ಟ್ರೇಡ್ ಆಗ್ತಾ ಇದೆ. ಫ್ರೆಂಡ್ಸ್, ಈಗ ಎಲ್ಲ ವ್ಯಾಲ್ಯೂಷನ್ ಮೆಟ್ರಿಕ್ಸ್ ಬಗ್ಗೆ ತಿಳ್ಕೊಂಡ್ವಿ. ಈಗ ಈ ವಾಟರ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇರೋ ಕಾರಣದಿಂದ ಈ ಎರಡು ಮೆಟ್ರಿಕ್ಸ್ನ ತಿಳ್ಕೊಬೇಕಾಗಿರುತ್ತೆ. ತುಂಬ ಜನ ಇನ್ವೆಸ್ಟರ್ಸ್ ಈ ಎರಡು ಮೆಟ್ರಿಕ್ಸ್ನ ಅಷ್ಟಾಗಿ ಕನ್ಸಿಡರೇ ಮಾಡಲ್ಲ, ಆದರೆ ನಾವು ಮಾತ್ರ ಈ ಎರಡು ಮೆಟ್ರಿಕ್ಸ್ನ ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೇದಾಗಿ ಬುಕ್ ಟು ಬಿಲ್ ರೇಷಿಯೋ, ಅಂದರೆ ಹೊಸ ಆರ್ಡರ್ಸ್ ಏನು ಬರ್ತಾ ಇದೆ ಅದನ್ನು ಡಿವೈಡ್ ಬೈ ರೆವಿನ್ಯೂಸ್ ಮಾಡಬೇಕಾಗುತ್ತೆ. ಆಗ ಗ್ರೇಟರ್ ದ್ಯಾನ್ 1 ರೇಷಿಯೋ ಬಂತು ಅಂದರೆ ಆರ್ಡರ್ ಬುಕ್ಸ್ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೊಬೋದು. ಈಗ ಈ ಬುಕ್ ಟು ಬಿಲ್ ರೇಷಿಯೋ ಯಾವ ಥರ ಇದೆ ಅಂತ ನೋಡಿ. ಎಲ್ಲ ಕಂಪನೀಸ್ ಬುಕ್ ಟು ಬಿಲ್ ರೇಷಿಯೋ ಕೂಡ ಎಬೋ 1 ಟೈಮ್ಸೇ ಇದೆ, ಅಂದರೆ ಪ್ರತಿಯೊಂದು ಕಂಪನಿ ಆರ್ಡರ್ ಬುಕ್ ಕೂಡ ತುಂಬಾ ಸ್ಟ್ರಾಂಗಾಗಿ ಗ್ರೋ ಆಗ್ತಾ ಇದೆ ಅಂತ. ಎರಡನೇ ಮೆಟ್ರಿಕ್ಸ್ ಬಂದು ಆರ್ಡರ್ ಬುಕ್ ಟು ಎಕ್ಸಿಕ್ಯೂಷನ್ ರೇಷಿಯೋ. ಇದು ಸಿಂಪಲ್ ಆಗಿ ಹೇಳಬೇಕು ಅಂದರೆ 30% ಇಂದ 45% ಬಂದಿದೆ ಅಂತಂದರೆ ಅದು ಸ್ವಲ್ಪ ಎಕ್ಸಲೆಂಟ್ ಕಂಪನಿ ಅಂತ ಅರ್ಥ ಮಾಡ್ಕೊಬೋದು. ಅದೇ ಬಿಲೋ 20 ಏನಾದರೂ ಬಂತು ಅಂದರೆ ಸ್ವಲ್ಪ ವೀಕ್ ಪರ್ಫಾರ್ಮೆನ್ಸ್ ಇದೆ ಅಂತ ಆ ಕಂಪನಿಗೆ ಅರ್ಥ ಮಾಡ್ಕೊಬೋದು. ಮೋಸ್ಟ್ ಆಫ್ ದ ಕಂಪನಿ ಎಲ್ಲ ಆರ್ಡರ್ ಬುಕ್ಸ್ನ ಸ್ವಲ್ಪ ಬೆಟರ್ ಆಗಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾವೆ. ಫ್ರೆಂಡ್ಸ್, ಈಗ ಇಲ್ಲಿವರೆಗೂ ಬಿಸ್ನೆಸ್ ಬಗ್ಗೆ ಮಾತಾಡ್ಕೊಂಡ್ವಿ, ವ್ಯಾಲ್ಯೂಷನ್ಸ್ ಮೆಟ್ರಿಕ್ಸ್ ಬಗ್ಗೆ ಪ್ರತಿಯೊಂದನ್ನು ಡೀಟೇಲ್ ಆಗಿ ಮಾತಾಡ್ಕೊಂಡ್ವಿ. ಈಗ ಇಲ್ಲಿವರೆಗೂ ಎಲ್ಲನೂ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಈಗ ಫೈನಲ್ ಆಗಿ ನನ್ನ ಒಪಿನಿಯನ್ನ ಶೇರ್ ಮಾಡ್ತೀನಿ ಯಾವ ಕಂಪನಿ ಚೆನ್ನಾಗಿದೆ ಅಂತ. ಈಗ ನನ್ನ ಒಪಿನಿಯನ್ ಪ್ರಕಾರ ವಾಟೆಕ್ ಒಬ್ಬ ಕಂಪನಿ ಇದೆ. ಬಿಸ್ನೆಸ್ ಪ್ರಕಾರ, ವ್ಯಾಲ್ಯೂಷನ್ಸ್ ಪ್ರಕಾರ, ಎಲ್ಲ ಮೆಟ್ರಿಕ್ಸ್ ಪ್ರಕಾರ ವಾಟೆಕ್ ಒಬ್ಬ ಕಂಪನಿ ತುಂಬ ಚೆನ್ನಾಗಿದೆ ಅಂತ ನನ್ಗನ್ನಿಸ್ತಾ ಇದೆ. ನಿಮ್ಮ ಒಪಿನಿಯನ್ ಏನಿದೆ ಅಂತ ಕೂಡ ಪ್ರತಿಯೊಬ್ಬರೂ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಈಗ ಆ ಕಂಪನಿ ಚೆನ್ನಾಗಿದೆ ಅಂತ ನಾನು ಹೇಳ್ತಿದ್ದಂಗೆ ಸುಮ್ಮನೆ ಹೋಗಿ ಇನ್ವೆಸ್ಟ್ ಮಾಡಿದ್ರೆ ತುಂಬಾ ಲಾಸ್ ಆಗ್ತೀರಾ. ಏನಕ್ಕೆ ಅಂತ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಫ್ರೆಂಡ್ಸ್, ಈಗ ಆಗಲೇ ವಿಷ್ಣು ಪ್ರಕಾಶ್ ಆರ್ ಪುಂಗ್ಲಿಯ ಕಂಪನಿ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ಕೊಂಡ್ವಿ. ಆ ಕಂಪನಿ ಆದರೆ 2023 ಸೆಪ್ಟೆಂಬರ್ ಆ ಟೈಮಲ್ಲಿ ನಮ್ಮ ಮಾರ್ಕೆಟಿಗೆ ಲಿಸ್ಟ್ ಆಯಿತು. ಆ ಕಂಪನಿ ಆದರೆ ಆ ಟೈಮಲ್ಲಿ ಎಬೋ 100% ರ್ಯಾಲಿ ಆಯಿತು 6 ಮಂತ್ಸಲ್ಲಿ, ಓಕೆನಾ. ಆದರೆ ಅದೇ ಟೈಮಲ್ಲಿ ಈ ವಾಟೆಕ್ ಒಬ್ಬ ಕಂಪನಿ ಇದೆ, ಈ ಕಂಪನಿ 333% ಬೆಳೆದಿದೆ ಅದೇ ಟೈಮಲ್ಲೇ. ಆದರೆ ಆ ಪೀಕ್ಸ್ ಯಾವಾಗ ಟಚ್ ಮಾಡ್ತೋ ಆ ಟಚ್ ಮಾಡಿದ್ಮೇಲೆ ಈ ಕಂಪನಿ ಆದರೆ 50% ಫಾಲ್ ಆಯಿತು. 50% ಫಾಲ್ ಆದಮೇಲೆ 1.5 ಇಯರಿಂದ ಈ ಕಂಪನಿ ಕನ್ಸಲ್ಟೇಟ್ ಆಗ್ತಾ ಇದೆ. ಆದರೆ ರೀಸೆಂಟಾಗಿ ಮಾತ್ರನೇ ತುಂಬಾ ರ್ಯಾಲಿ ಆಗಿರೋದು. ಈಗ ಆಲ್ ಟೈಮ್ ಹೈಸ್ನ ಟಚ್ ಮಾಡಿದ್ಮೇಲೆ 1.5 ಇಯರ್ ಏನು ಕನ್ಸಲ್ಟೇಷನ್ ಫೇಸ್ ಇದೆ, ಇನ್ವೆಸ್ಟರ್ಸ್ ಆದರೆ ತುಂಬ ಜನ ಸೆಲ್ ಮಾಡಿ ಹೋಗಿದ್ದಾರೆ. ಆದರೆ ಸ್ವಲ್ಪ ಜನ ಇನ್ವೆಸ್ಟರ್ಸ್ ಮಾತ್ರ ಈ ಕಂಪನಿ ತುಂಬಾ ಚೆನ್ನಾಗಿದೆ, ಕಮಿಂಗ್ ಟೈಮಲ್ಲಿ ಗ್ರೋ ಆಗೋ ಚಾನ್ಸಸ್ ಇದೆ ಅಂತ ಯಾರು ಅವಾಗೂ ಕೂಡ ಹೋಲ್ಡ್ ಮಾಡ್ತಾ ಇದ್ರು ಆ ಇನ್ವೆಸ್ಟರ್ಸ್ ಮಾತ್ರನೇ ಇವಾಗ ತುಂಬಾ ಪ್ರಾಫಿಟ್ಸ್ನ ಹೋಲ್ಡ್ ಮಾಡ್ತಾ ಇರ್ತಾರೆ. ಯಾಕಂದರೆ 50% ಫಾಲ್ ಆದಮೇಲೂ ಕೂಡ ಆ ಕಾನ್ಫಿಡೆನ್ಸ್ ಇರುತ್ತಲ್ವಾ, ಕಂಪನಿ ಕಮಿಂಗ್ ಟೈಮಲ್ಲಿ ಗ್ರೋ ಆಗೋ ಚಾನ್ಸಸ್ ಇದೆ ಅಂತ. ಆ ಕಾನ್ಫಿಡೆನ್ಸ್ ಪ್ರತಿಯೊಬ್ಬರಲ್ಲೂ ಬಿಲ್ಡ್ ಆಗೋದು ತುಂಬಾ ಕಷ್ಟ ಆಗಿರುತ್ತೆ. ಕಾನ್ಫಿಡೆನ್ಸ್ ಬಿಲ್ಡ್ ಆಗಿ ಆ ಹೋಲ್ಡ್ ಮಾಡ್ತಾರಲ್ವಾ, ಹೋಲ್ಡ್ ಮಾಡೋ ಸ್ವಲ್ಪ ಇನ್ವೆಸ್ಟರ್ಸ್ ಇರ್ತಾರೆ. ಆ ಇನ್ವೆಸ್ಟರ್ಸ್ನೇ ಮಾರ್ಕೆಟ್ ಎಂದೇ ಆಗಲಿ ರಿವಾರ್ಡ್ ಮಾಡೋದು. ಈಗ ಈ ಕಂಪನಿ ಲಾಸ್ಟ್ 2 or 3 ಮಂತ್ಸಲ್ಲಿ ನೋಡಿದ್ರೆ ಎಬೋ 100% ರ್ಯಾಲಿ ಆಗೋಗಿದೆ ಈಗಾಗಲೇ. ಯಾಕಂದರೆ ಈ ಎಲ್ಲಿನೋ ಎಫೆಕ್ಟಿಂದ, ಅದ್ರ ಜೊತೆಗೆ ಅಟ್ರಾಕ್ಟಿವ್ ವ್ಯಾಲ್ಯೂಷನ್ಸಿಂದ ಒಂದು 4 ಮಂತ್ಸ್ ಬ್ಯಾಕ್ ನೋಡಿದ್ರೆ ಈ ಕಂಪನಿ PE ಮಲ್ಟಿಪಲ್ ಎಷ್ಟಿತ್ತು ಗೊತ್ತಾ? 20 PE ಮಲ್ಟಿಪಲಲ್ಲಿ ಟ್ರೇಡ್ ಆಗ್ತಾ ಇತ್ತು. ಆದರೆ ಇವಾಗ 35 PE ಮಲ್ಟಿಪಲಲ್ಲಿ ಟ್ರೇಡ್ ಆಗ್ತಾ ಇದೆ. ಅದಕ್ಕೋಸ್ಕರ ಯಾವುದೇ ಒಂದು ಕಂಪನಿನ ನೋಡ್ತಾ ಇದ್ರೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವಲ್ಲಿ ನೋಡಿ. ಅಂಥದ್ರಲ್ಲೂ ಇಂಥ ಕಂಪನೀಸ್ನ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವಲ್ಲಿ ನೋಡಬೇಕಾಗಿರುತ್ತೆ. ಜೊತೆಗೆ ಈ ಕಂಪನಿ ಆದರೆ ಈಗಾಗಲೇ 100% ರ್ಯಾಲಿ ಆಗೋಗಿದೆ. ಅದರಿಂದ
ಕಮಿಂಗ್ ಟೈಮಲ್ಲಿ ಫಾಲ್ ಆಗೋ ಚಾನ್ಸಸ್ ಕೂಡ ಇರ್ಬೋದು. ಈ ಎಲ್ಲಿನೋ ಎಫೆಕ್ಟ್ ನೆಗೆಟಿವ್ ಸೆಂಟಿಮೆಂಟ್ ಏನಿದೆ ಅದೇನಾದರೂ ಪಾಸಿಟಿವ್ ಸೆಂಟಿಮೆಂಟ್ ಆಗಿ ಟರ್ನ್ ಆದರೂ, ಅಥವಾ ಈ ಕ್ವಾರ್ಟರ್ 1 ಅಲ್ಲಿ ಇವರೇನಾದರೂ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡೋದಾಗ್ಲಿ, ಅಥವಾ ಮಾರ್ಜಿನ್ಸ್ ಏನಾದರೂ ನೆಗೆಟಿವ್ ಆಗಿ ಟರ್ನ್ ಆದರೆ ಈ ಕಂಪನಿ ಶೇರ್ ಪ್ರೈಸ್ ಆಟೋಮೆಟಿಕ್ ಆಗಿ ನೆಗೆಟಿವ್ ಆಗಿ ಫಾಲ್ ಆಗೇ ಆಗುತ್ತೆ. ಯಾಕಂದ್ರೆ ಈಗ ಮಿಡಲ್ ಈಸ್ಟ್ ಅಲ್ಲೂ ಕೂಡ ಈ ಕಂಪನಿ ತುಂಬಾನೇ ಸ್ಟ್ರಾಂಗ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಈಗ ಮಿಡಲ್ ಈಸ್ಟರ್ನ್ ಟೆನ್ಷನ್ಸ್ ಇಂದ ಯಾವುದೇ ಆರ್ಡರ್ ಬಂದಿಲ್ಲ ಅಂತಂದ್ರೂ ಎಕ್ಸಿಕ್ಯೂಷನ್ ವೀಕ್ ಆಗಿದ್ರೆ ರಿಸಲ್ಟ್ಸ್ ಆಟೋಮೆಟಿಕ್ ಆಗಿ ಫಾಲ್ ಆಗುತ್ತೆ. ಈ ತರ ಸಿಚುವೇಶನ್ಸ್ ಬಂದಾಗೆಲ್ಲ ಯಾವ ತರ ಬಿಹೇವ್ ಮಾಡಬೇಕು ಅಂತ ಪ್ರತಿಯೊಬ್ರು ಇನ್ವೆಸ್ಟರ್ಸ್ ಕೂಡ ಕಲ್ತ್ಕೊಬೇಕಾಗಿರುತ್ತೆ. ಬರೀ ಈ ಕಂಪನಿಗೆ ಮಾತ್ರನೇ ಅಲ್ಲ, ಓವರ್ ಆಲ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ ಟೈಮಲ್ಲಿ ಯಾವ ತರ ಬಿಹೇವ್ ಮಾಡಿದ್ರೆ ಹೇಗ್ ವರ್ಕ್ ಆಗುತ್ತೆ ಅಂತ ನಾವು ಪ್ರತಿಯೊಬ್ಬರನ್ನು ಕಲ್ತ್ಕೊಂಡ್ರೇನೆ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ತುಂಬಾ ವರ್ಷಗಳ ಕಾಲ ಪ್ರಾಫಿಟ್ಸ್ ಅಲ್ಲಿ ಇರಕ್ಕಾಗೋದು. ಅದಕ್ಕೋಸ್ಕರ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಈಗ 100% ಈಗಾಗಲೇ ರ್ಯಾಲಿ ಆಗಿದೆ. ರ್ಯಾಲಿ ಆದಮೇಲೆ ಸ್ವಲ್ಪ ಕರೆಕ್ಷನ್ ಆದರೂ ಆಗ್ಬೋದು, ಆಗ್ದಂಗೆ ಬೇಕಾದರೂ ಇರ್ಬೋದು. ಅದಕ್ಕೋಸ್ಕರ ಡೇಟಾಸ್ ನೆಕ್ಸ್ಟ್ ಯಾವ ಥರ ಬರ್ತಾ ಇದೆ, ಆರ್ಡರ್ಸ್ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆಯಾ, ಎಕ್ಸಿಕ್ಯೂಷನ್ಸ್ ಚೆನ್ನಾಗಿದೆಯಾ, ಜೊತೆಗೆ ವಾಟರ್ ಸೆಗ್ಮೆಂಟ್ ರಿಲೇಟ್ ಆಗಿ ಸೆಂಟಿಮೆಂಟ್ ಯಾವ ಥರ ಟರ್ನ್ ಆಗ್ತಾ ಇದೆ ಅಂತ ಟ್ರ್ಯಾಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನೆಕ್ಸ್ಟ್ 5 years ಅಲ್ಲಿ ನೋಡಿದ್ರೆ ವಾಟರ್ ಡಿಮ್ಯಾಂಡ್ ಅನ್ನೋದು ಇನ್ನೂ ತುಂಬಾ ಜಾಸ್ತಿ ಆಗುತ್ತೆ, ಯುಟಿಲೈಸೇಷನ್ ಕೂಡ ತುಂಬಾ ಜಾಸ್ತಿ ಆಗುತ್ತೆ. ಅದರಿಂದ ಈ ಕಂಪನಿನ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವಲ್ಲಿ ನೋಡಿ. ಒಂದು ವೇಳೆ ಇವಾಗ ಕಮಿಂಗ್ ಟೈಮಲ್ಲಿ ಏನಾದರೂ ಎಲ್ಲ ಸೆಂಟಿಮೆಂಟ್ ಪಾಸಿಟಿವ್ ಆಗಿ ಟರ್ನ್ ಆಗಿ ಶೇರ್ ಪ್ರೈಸ್ ಏನಾದರೂ ಫಾಲ್ ಆದರೆ ಅವಾಗ ಆವ್ರೇಜ್ ಮಾಡ್ತಾ ಹೋದರೆ ಲಾಂಗ್ ಟರ್ಮಲ್ಲಿ ಇನ್ನೂ ಪಾಸಿಟಿವ್ ಆಗಿ ಗ್ರೋ ಆಗ್ಬೋದು ಅಂತ ನಾನು ಅನ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈಗ ಈ ವಿಡಿಯೋನ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂದರೆ ನಾನು ಹೇಳ್ತಿರೋ ಇನ್ಫಾರ್ಮೇಷನ್ ನಿಮಗೆ ತುಂಬ ಉಪಯೋಗ ಆಗ್ತಾ ಇದೆ ಅಂತ ಅನ್ಕೊತೀನಿ. ಜೊತೆಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರೋರೇನೆ ಈ ವಿಡಿಯೋನ ಇಲ್ಲಿವರೆಗೂ ನೋಡ್ತಾ ಇರ್ತೀರಾ. ಯಾಕಂದರೆ ಈ ವಿಡಿಯೋ ಲೆಂತ್ ತುಂಬ ಜಾಸ್ತಿ ಇರುತ್ತೆ ಅಂತ ಗೊತ್ತಿದ್ರೂ ಸಹ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂದರೆ ಸ್ಟಾಕ್ ಮಾರ್ಕೆಟ್ ಪರವಾಗಿ ತುಂಬ ಇಂಟ್ರೆಸ್ಟ್ ಇದೆ ಅಂತ ಅನ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸ್ಟಾಕ್ ಮಾರ್ಕೆಟ್ ಪರವಾಗಿ ಹಲವಾರು ಇನ್ಫಾರ್ಮೇಟಿವ್ ವಿಡಿಯೋಸ್ ಇದೇ ಥರ ತರ್ತಾನೆ ಇರ್ತೀವಿ. ಥ್ಯಾಂಕ್ ಯು.